ನಮಸ್ಕಾರ, ಗುಡ್ ಆಫ್ಟರ್ನೂನ್. ಇದು ಮಿರರ್ ವಿಶೇಷ ಕಾರ್ಯಕ್ರಮ. ನಾನು ಹರೀಶ್ ನಾಗರಾಜು. ನವೆಂಬರ್ 8ನೇ ತಾರೀಕು ಆದಮೇಲೆ ತುಂಬ ಜನ ಅಂದ್ಕೊಂಡ್ರಿ ಬೆಳವಣಿಗೆ ನೋಡಿ ಮೋದಿ ಸಾಹೇಬರು ಒಂದು ದೊಡ್ಡ ಮಟ್ಟದ ಶಾಕ್ ಕೊಟ್ಟರು, ಇದೊಂದು ದೊಡ್ಡ ಫಿಲಮ್ ರಿಲೀಸ್ ಆಯಿತು ಅಂತ. ಅದು ಬರೀ ಟ್ರೈಲರ್ ಆಗಿತ್ತು. ಈಗ ಬೇರೆ ಬೇರೆ ಹಂತಕ್ಕೆ ಹೋಗ್ತಾ ಇದೆ ಈ ಬೆಳವಣಿಗೆ ಅಂತ ಅನ್ನಿಸ್ತಾ ಇದೆ. ಅವ್ರು ಯಾವಾಗಲೇ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾರೆ ಅಂದರೆ ಇವಾಗ ಮತ್ತೇನು ಹೇಳೋಕ್ಕೆ ಶುರು ಮಾಡ್ತಾರಪ್ಪ ಅಂತ ಅನ್ಸೋಕ್ಕೆ ಶುರು ಆಗೋಗಿದೆ. ನೆನ್ನೆ ರಾತ್ರಿ ಕೂಡ 8 ಗಂಟೆಗೆ ವಿಶೇಷ ಸಂಪುಟ ಸಭೆಯನ್ನು ಕರೆದಿದ್ದು ನರೇಂದ್ರ ಮೋದಿ ಅವರು. ಒಂದಷ್ಟು ಚರ್ಚೆ ಆಗಿದೆ, ಸರ್ಕಾರದ ಮಟ್ಟದಲ್ಲಿ ಒಂದಷ್ಟು ಡಿಸಿಷನ್ಗಳು ಬರೋದಕ್ಕೆ ಕಾಯ್ತಾ ಇದೆ ಅಂತ ಅನ್ಸುತ್ತೆ. ಒಂದಂತೂ ನಿಜ ರೀ, ಡಿಸೈಡ್ ಮಾಡ್ಕೊಳಂಗೆ ಕಾಣಿಸ್ತಾ ಇದೆ. ಎಲ್ಲೇ ಇರಲಿ ಕಪ್ಪು ಹಣ, ಕಾಳ ಧನಿಕರಿಗಂತೂ ದೊಡ್ಡ ಮಟ್ಟದಲ್ಲಿ ಕಾಡ್ತಾರೆ ಇವರು ಭೂತವಾಗಿ ಅಂತ. ಎಲ್ಲಿದ್ದರೂ ಕೂಡ ಆ ದುಡ್ಡು ಹೊರಗೆ ಬರಬೇಕು ಅಂತ. ಪ್ರಧಾನಮಂತ್ರಿಗಳ ಜನ್ಧನ್ ಯೋಜನೆ ಇದ್ದದ್ದೇ ಅದು. ಎಲ್ಲರಿಗೂ ಕೂಡ ಅಕೌಂಟ್ ಇರಬೇಕು, ಫೈನಾನ್ಷಿಯಲಿ ಎಲ್ಲರೂ ಕೂಡ ಲೂಪಿಗೆ ಬರಬೇಕು ಅಂತ. ಝೀರೋ ಬ್ಯಾಲೆನ್ಸ್ ಇತ್ತಲ್ಲ, ಅದು ಸಡನ್ನಾಗಿ 21,000 ಕೋಟಿ ಆ ಅಕೌಂಟಲ್ಲಿ ಬಂದು ಬಿತ್ತು ಅಂದಾಗಲೇ ಸರ್ಕಾರದ ಕಿವಿ ಒಂದು ರೀತಿ ನಿಮಿರು ಬಿಡ್ತು. ಓಹೋ, ಇಲ್ಲೆಲ್ಲೋ ಇನ್ನೂ ದುಡ್ಡಿದೆ ಅಂತ. ಸುಮ್ಮನೆ ಬೇರೆಯವ್ರ ದುಡ್ಡನ್ನ ತಗೊಂಡು ನಿಮ್ಮ ಅಕೌಂಟ್ಗೆ ಹಾಕಬೇಡಿ. ಹಾಕಿದ್ರು ಕೂಡ ಅದರ 2ನೇ ಆವೃತ್ತಿ ಈಗ ಬರೋಕ್ಕೆ ಶುರುವಾಗಿದೆ. ಆ ಎಲ್ಲವನ್ನು ಕೂಡ ನಾವು ಡಿಸ್ಕಸ್ ಮಾಡ್ತೀವಿ. ಪ್ಲಸ್ ಇದು ದುಡ್ಡಿನ ಕತೆ ಆದರೆ ಇನ್ನು ಎಷ್ಟೊಂದು ಬೇನಾಮಿ ಆಸ್ತಿ ಇರುತ್ತೆ. ಅದು ಇಲ್ಲಪ್ಪ, ನಮ್ಮ ಹತ್ರ ಚಿನ್ನ ಬೆಳ್ಳಿ ಎಲ್ಲ ಇಟ್ಕೊಂಡಿದ್ದೀವಿ ಅಂದರೆ ಅಲ್ಲಿಗೂ ಕೂಡ ಹುಷಾರಾಗಿರಬೇಕು ನೀವು. ಆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡುವಂಥ ಈ ಹೊತ್ತಿನ ಮಿರರ್ ಕಾರ್ಯಕ್ರಮದ ವಿಶೇಷ ಇನ್ನು ಮುಂದೆ ಬರುತ್ತೆ. ಚಿನ್ನಕ್ಕೆ ಕನ್ನ. ನಿಮ್ಮ ಆದಾಯಕ್ಕಿಂತ ಚಿನ್ನದ ಪ್ರಮಾಣ ಜಾಸ್ತಿ, ಅದೇನು ಚರ್ಚೆ ಮಾಡ್ತೀವಿ, ಅದು ಮಗದೊಂದು ಭಾಗದಲ್ಲಿ. ಅದಕ್ಕೂ ಮುಂಚೆ ಇದಕ್ಕೊಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ. ಲೆಟ್ಸ್ ಟೇಕ್ ಲುಕ್. ಈಗ ಬರ್ತಿರುವ ಬ್ರೇಕಿಂಗ್ ನ್ಯೂಸ್: ಲೆಕ್ಕ ಕೊಡದೆ ನೀವೇನಾದರೂ ಬ್ಯಾಂಕ್ ಠೇವಣಿಗಳನ್ನ ಇಟ್ಟಿದ್ರೆ ಗದಾ ಪ್ರಹಾರವಂತೂ ಖಂಡಿತ ಕಟ್ಟಿಟ್ಟ ಬುತ್ತಿ. ಬಿಕಾಸ್ ತೆರಿಗೆ ಕಾಯ್ದೆಗೆ ತಿದ್ದುಪಡಿ ತರುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಬ್ಯಾಂಕ್ನಲ್ಲಿ ಸಂಗ್ರಹ ಇಟ್ಟಂತಹ ಕಳ್ಳ ಲೆಕ್ಕದ ದುಡ್ಡಿಗೆ ಕಂಟಕ ಅಂತೂ ಗ್ಯಾರಂಟಿ. ಆದಾಯ ಮೂಲ ಮಾಹಿತಿಯನ್ನ ನೀವು ಕೊಡಲೇಬೇಕು. ಕೊಡದೇ ಇದ್ರೆ 50% ತೆರಿಗೆಯನ್ನ ಹಾಕುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಠೇವಣಿ ಇಟ್ಟ ಹಣವನ್ನ ನೆನಪಿರ್ಲಿ, 4 ವರ್ಷ ನೀವು ಉಪಯೋಗಿಸೋಂಗೇ ಇಲ್ಲ. ಆ ರೀತಿ ಎಲ್ಲ ಬೆಳವಣಿಗೆಗಳು ಕೂಡ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ ಅನ್ನೋ ಮಾಹಿತಿ ಈ ಕ್ಷಣಕ್ಕೆ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ನಲ್ಲಿ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್: ಕಳ್ಳ ಲೆಕ್ಕದ ದುಡ್ಡಿಗೆ ಕಂಟಕ ಬರುವಂತಹ ಎಲ್ಲ ಲಕ್ಷಣ. ಜೊತೆಗೆ 4 ವರ್ಷ ಆ ಹಣ ನಿಮಗೆ ಸಿಗಲ್ಲ. ಏನಾದರೂ ಅದನ್ನ ಅಕೌಂಟ್ಗೆ ಹಾಕಿದ್ರೆ, ಒಂದು ಅದ್ರ ಮೇಲೆ 50% ತೆರಿಗೆ ಹಾಕ್ತಾರೆ. 2ನೇದು, ಆ ಹಣವನ್ನ ನೀವು 4 ವರ್ಷ ಉಪಯೋಗಿಸಕ್ ಬರಲ್ಲ. ಸೂಕ್ತ ಲೆಕ್ಕ ಕೊಡದೆ ಹೋದ್ರೆ 2 ಲಕ್ಷ ಇಟ್ಟಿದ್ರೆ ನೀವೇನಾದ್ರೂ ನಿಮಗೆ ಸಿಗೋದು ಬರೀ 1 ಲಕ್ಷ ಮಾತ್ರ. ಅಂದ್ರೆ 50% ತೆರಿಗೆಯನ್ನ ಹಾಕುತ್ತಾರೆ ನೀವು ಅದಕ್ಕೆ ಸರಿಯಾದ ದಾಖಲೆಗಳನ್ನ ಕೊಡದೆ ಹೋದಲ್ಲಿ. ಲೆಕ್ಕ ಕೊಡದೆ ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟವರಿಗೆ ಇದೀಗ ಬರ್ತಿರುವಂತಹ ಮಗದೊಂದು ಸುದ್ದಿ. ಅದು ಶಾಕಿಂಗ್. ಅಫ್ಕೋರ್ಸ್ ಇದು ನಿಮ್ಮಂಥವ್ರಿಗಲ್ಲ. ನೀವೇನು ಯೋಚನೆ ಮಾಡಬೇಡಿ, ತಲೆ ಕೆಡಿಸ್ಕೋಬೇಡಿ. ನಿಮ್ಗೆ ಆದಾಯ ಇದ್ದುದನ್ನ ನೀವು ತೋರಿಸ್ತೀರಾ, ಮನೆ ಬಾಡಿಗೆ ಬರ್ತಿರುತ್ತೋ ಅಥವಾ ನಿಮ್ಮ ಊರ ಕಡೆ ಜಮೀನಲ್ಲಿ ದುಡ್ಡು ಬರ್ತಿರುತ್ತೋ, ಏನೋ ಮಾರಿದ್ರು ಅದನ್ನೆಲ್ಲ ತಗೊಂಡೋಗಿ ನೀವು ಅಕೌಂಟಲ್ಲಿ ಇಡ್ತಿರ್ತೀರ. ಇವಾಗ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ, ತಲೆ ಕೆಡಿಸ್ಕೋಬೇಡಿ. ಆದರೆ ಯಾವ ದುಡ್ಡು ಈಗಾಗಲೇ ಬೇನಾಮಿಯಾಗಿ ಸಂಪಾದನೆ ಮಾಡಿದ್ರೋ, ಲಕ್ಷ ಕೋಟಿಗಳಿತ್ತೋ, ಅಲ್ಲಿ ಅವರಿಗೆ ಬಿಸಿ ಮುಟ್ಟಿಸೋಕೆ ಪ್ರಯತ್ನ. ಕಾಳ ಧನಿಕರನ್ನ ಮಟ್ಟ ಹಾಕೋದಕ್ಕೆ ತೆರಿಗೆ ಕಾಯ್ದೆಗೆ ತಿದ್ದುಪಡಿ ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಮುಂದಿನ ವಾರ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಬರುವಂತಹ ಎಲ್ಲ ಸಾಧ್ಯತೆ ಇದೆ. ಇದು ಒಂದು ಭಾಗ ಆದ್ರೆ 2ನೇ ಭಾಗದಲ್ಲಿ ಅಂದ್ರೆ ತೆರಿಗೆ ಕಾಯ್ದೆಗೆ ತಿದ್ದುಪಡಿ ತರೋದಕ್ಕೆ ಹೊಸ ನೀತಿ ಕೂಡ ಜಾರಿ ಆಗುತ್ತೆ. ತಿದ್ದುಪಡಿ ಕಾಯ್ದೆ ಮೀರಿ ನೀವೇನಾದ್ರೂ ವ್ಯವಹಾರ ಮಾಡಿದ್ರೆ ಅಗೈನ್ 60% ತೆರಿಗೆಯನ್ನು ಕಟ್ಟಬೇಕು. ಕಾಳ ಖದೀಮರಿಗೆ ನರೇಂದ್ರ ಮೋದಿ ಈ ಮೂಲಕ ಅಗೈನ್ ಚಾಟಿ ಬೀಸ್ತಾ ಇದ್ದಾರೆ. ಜನ್ ಧನ್ ನಲ್ಲಿರುವಂತಹ ಕಪ್ಪು ಹಣದ ಕಥೆ ಇನ್ನು ಮುಂದೆ ಗೋವಿಂದ ಅನ್ಬೇಕು ಅಷ್ಟೇ. ಬಿಕಾಸ್ ಇದುವರೆಗೂ ನಮಗೆ ಗೊತ್ತಿರೋ ಹಾಗೆ ಪ್ರಧಾನಮಂತ್ರಿಗಳ ಜನ್ ಧನ್ ಯೋಜನೆ ಅಲ್ಲಿರುವಂತಹ ದೊಡ್ಡ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಎಲ್ರಿಗೂ ಕೂಡ ಬ್ಯಾಂಕಿಂಗ್ ವ್ಯವಸ್ಥೆ ಸುಲಭವಾಗಿ ಸಿಗಬೇಕು.
ಜೊತೆಗೆ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಅದು, ನೀವು ಇಷ್ಟು ದುಡ್ಡು ಇಡಲೇಬೇಕು ಅಂತ ಏನು ಒತ್ತಾಯ ಇಲ್ಲ. ಸಪೋಸ್ ಏನಾದರೂ ನೀವು ಚೆಕ್ ಬುಕ್ ಬೇಕು ಅಂದರೆ ಮಾತ್ರ ಒಂದು ಕಡಿಮೆ ಪ್ರಮಾಣದಲ್ಲಿ ಅಮೌಂಟ್ ಇಟ್ಕೋಬಹುದು. ಜೊತೆಗೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕೂಡ ನಿಮಗೆ ಸಿಗುತ್ತೆ. ಹಲವಾರು ರೀತಿಯ ಅಡ್ವಾಂಟೇಜಸ್ ಇತ್ತು. ಹಂಗೆ ನೋಡೋಕೋದ್ರೆ ಪ್ರಧಾನಮಂತ್ರಿಗಳ ಜನ್ಧನ್ ಯೋಜನೆ, ಸಡನ್ ಆಗಿ ಈ ಜನ್ಧನ್ ಖಾತೆಯಲ್ಲಿ 21,000 ಕೋಟಿ ರೂಪಾಯಿ ಸಂಗ್ರಹ ಆದರೆ ಸರ್ಕಾರಕ್ಕೆ ಆವಾಗ ಯೋಚನೆ ಮಾಡ್ತಿದ್ದಾರೆ ಈ ದುಡ್ಡು ಎಲ್ಲಿಂದ ಬಂತು ಅಂತ. ತಿದ್ದುಪಡಿ ಕಾಯ್ದೆಯನ್ನು ಮೀರಿ ವ್ಯವಹರಿಸಿದ್ರೆ 60% ತೆರಿಗೆ. ಈ ಪೈಕಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆಯಂತೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಇನ್ಪುಟ್ ವಿಭಾಗದಿಂದ ಚೀಫ್ ಅವಿನಾಶ್ ಅನ್ಕೇರ್ ನನ್ನ ಜೊತೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಅವಿನಾಶ್. ನಮಸ್ಕಾರ ಹರೀಶ್. ದಿನ ಕಳೆದ ಹಾಗೆ ಪ್ರಧಾನಮಂತ್ರಿಗಳ ಭಾಗದಿಂದ ಬರ್ತಿರುವಂತಹ ಮಾಹಿತಿಗಳನ್ನು ನೋಡ್ತಾ ಇದ್ರೆ ಡಿಸೈಡ್ ಮಾಡ್ಕೊಂಡಂಗಿದೆ, ಎಲ್ಲೂ ಕೂಡ ಕಪ್ಪು ಹಣ ಮುಂಬರುವ ದಿವಸದಲ್ಲಿ ಕಡಿವಾಣ ಹಾಕೇ ಹಾಕ್ತೀವಿ ನಾವು ಅಂತ. ಅವರು ಏನೋ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಅದರ ಆತರದಲ್ಲಿ ಸಾಮಾನ್ಯನಿಗೆ ತೊಂದರೆ ಆಗೋ ಲಕ್ಷಣಗಳು ಕಾಣಿಸ್ತಾ ಇದೆ ಈ ನಿರ್ಧಾರಕ್ಕೆ. ಅಂದ್ರೆ ಈಗ ನಾವೇನ್ ಸುದ್ದಿ ತೋರಿಸಿದ್ವಿ, ಅನ್ಅಕೌಂಟೆಡ್ ಮನಿ, ಕಪ್ಪು ಹಣ ಬೇರೆ, ಅನ್ಅಕೌಂಟೆಡ್ ಮನಿ ಬೇರೆ. ಯಾಕಂದ್ರೆ ಗ್ರಾಮೀಣ ಭಾಗದಲ್ಲಿ ಮಹಿಳೆಯರು ಗಂಡನಿಗೆ ಕಾಣದಂತೆ ಎತ್ತಿಟ್ಟಿರ್ತಾರೆ. ಅವರ ಏನು ಕೃಷಿ ಕೂಲಿ ಕಾರ್ಮಿಕರು ಇರ್ತಾರೆ, ಆ ಹಣನ ನೀವು ಕಪ್ಪು ಹಣ ಅಂತ ಕರೆಯಕ್ ಬರಲ್ಲ. ಅದು ಜನ್ಧನ್ ಖಾತೆಗೆ ಬಂದಿರುತ್ತೆ. ಈ ರೀತಿ ಜನ್ಧನ್ ಖಾತೆಗೆ ಬಂದಿರುವಂತಹ ಹಣ ಇಡೀ ದೇಶದಲ್ಲಿ 21,000 ಕೋಟಿ ರೂಪಾಯಿ ಆಗಿದೆ. ಕಳೆದ 20 ದಿನದಲ್ಲಿ 21,000 ಕೋಟಿ ರೂಪಾಯಿ ಹಣ ಬಂದಿದೆ. ಅದರಲ್ಲಿ ಕರ್ನಾಟಕ ನಂಬರ್ 2 ಪೊಸಿಷನ್ ಅಲ್ಲಿ ಇದೆ, ಅತಿ ಹೆಚ್ಚು ಹಣ ಬಂದಿರೋದು. ಒಂದು ಡೌಟ್ ಏನು, ಕಪ್ಪು ಹಣ ಇರೋರು ಜನ್ಧನ್ ಖಾತೆಗಳಿಗೆ ಹಣ ಹಾಕ್ಸಿದ್ದಾರೆ. ತಮ್ಮನಲ್ಲಿ ಕೆಲಸ ಮಾಡೋ ಕೂಲಿ ಕಾರ್ಮಿಕರ ಮೂಲಕನೋ ತಮ್ಮ ನೆಂಟ್ರಿಸ್ಟ್ರ ಮೂಲಕನೋ ಅವರ ಖಾತೆಗಳಿಗೆ ಹಾಕಿ ಹಣವನ್ನ ಕಪ್ಪು ಹಣವನ್ನ ರಕ್ಷಣೆ ಮಾಡ್ಕೊಳಕ್ ಹೋಗ್ತಿದ್ದಾರೆ. ಅದೊಂದು ಮೋಡಸ್ ಆಪರೆಂಡಿ ಅನ್ನೋದು ಗೊತ್ತಾಗಿದೆ. ಆದ್ರೆ ಎಲ್ಲಾ ಖಾತೆಗಳಲ್ಲೂ ಕಪ್ಪು ಹಣ ಇದೆ ಅಂತ ತಿಳ್ಕೊಂಡು ಕ್ರಮ ತಗೊಳ್ಳೋದು ತಪ್ಪಾಗತ್ತೆ ಮತ್ತು ನಿರಪರಾಧಿಗಳ ಮೇಲೆ ಆಕ್ಷನ್ ತಗೊಂಡಂತ ಆಗತ್ತೆ ಅಂತ ಅನ್ನುವಂತ ಭಾವನೆ ಕೂಡ ದಟ್ಟವಾಗಿದೆ ಹರೀಶ್. ಬಟ್ ಒಂದಂತೂ ಸತ್ಯ ಅಲ್ಲ ಅವಿನಾಶ್, ನೀವು ಹಣ ಹಾಕಿದ್ದೀರಿ ಅಕೌಂಟ್ಗೆ, ನೀವು ಭಯ ಪಡಬೇಡಿ. ಈಗ ಅನ್ಲೆಸ್ ಅಂಟಿಲ್ ಅದು ಎಲ್ಲಿಂದ ದುಡ್ಡು ಬಂತು ಅಂತ ನಿಮ್ಗೆ ಹೇಳೋಕ್ ಸಾಧ್ಯ ಆದ್ರೆ, ಆ ದಾಖಲೆಗಳನ್ನ ಒದಗಿಸೋಕ್ ಸಾಧ್ಯ ಆದ್ರೆ ನೀವು ವರಿ ಮಾಡೋ ಅವಶ್ಯಕತೆ ಇಲ್ಲ ಅಲ್ವಾ ಅವಿನಾಶ್? ಅಲ್ಲ, ದಾಖಲೆ ಈಗ ಮನೇಲಿ ಬಚ್ಚಿಟ್ಟಿದ್ದಕ್ಕೆ ದಾಖಲೆ ಎಲ್ಲಿ ತಂದು ಕೊಡ್ತಾರೆ ಅದು ಈಗ ಆತಂಕಕ್ಕೆ ಕಾರಣ ಆಗಿರೋದು. ಮನೆಯಲ್ಲಿ ಗಂಡನಿಗೆ ಕಾಣದಂತೆ ತಾನು ಉಳಿಸಿಟ್ಟಿದ್ದೆ. ಉದಾಹರಣೆಗೆ ನಂಜನಗೂಡ ಹತ್ರ ಒಂದು ಹಳ್ಳಿಯ ಕಥೆ ಹೇಳ್ತೀನಿ ನಿಮ್ಗೆ. ಅಲ್ಲಿನ ಬ್ಯಾಂಕ್ ಮ್ಯಾನೇಜರ್ ಒಬ್ರು ಮಾತನಾಡ್ತಾ ಹೇಳಿದ್ದು, ಆಕೆ ಮದುವೆಯಾಗಿ 15 ವರ್ಷ ಆಗಿದೆ. ಆಕೆ ಗಂಡ ಕುಡುಕ, ಜಮೀನಿದೆ ಮನೆಯಲ್ಲಿ, ಆದ್ರೆ ಮನೆಗೆ ಏನನ್ನು ಉಳಿಸ್ತಾ ಇಲ್ಲ. 2 ಹೆಣ್ಣು ಮಕ್ಕಳಿದ್ದಾಳೆ. ಹೀಗಾಗಿ ಆ ಅಮ್ಮ ಸುಮಾರು 7 ಲಕ್ಷ ಚಿಲ್ಲರೆ ರೂಪಾಯಿಗಳನ್ನ ಆಕೆ ಸೇವಿಂಗ್ಸ್ ಮಾಡಿಟ್ಟಿದ್ಲು. ಎಲ್ಲ 500 ಮತ್ತು 1000 ರೂಪಾಯಿ ರೂಪದಲ್ಲೇ ಇದ್ವು. ಅಷ್ಟು ಹಣ ಇದ್ರು ಆಕೆಗೆ ಒಂದು ಬ್ಯಾಂಕ್ ಅಕೌಂಟ್ ಇದ್ರು. ಆಕೆ ಎಂದೂ ಏಕಾಂಗಿಯಾಗಿ ಬ್ಯಾಂಕಿಗೆ ಹೋದವಳಲ್ಲವಂತೆ. ಈಗ ಈ ಅನೌನ್ಸ್ ಆದ್ಮೇಲೆ ನವೆಂಬರ್ 8 ಆದ್ಮೇಲೆ ನಂತರ ಹಣವನ್ನ ಖಾತೆಗೆ ಜಮಾ ಮಾಡಬೇಕು, ಏನ್ ಮಾಡೋದು ಅಂತ ಯೋಚನೆ ಮಾಡಿ ಗಂಡನಿಗೆ ತಿಳಿಸಿ ಹೋಗ್ಬೇಕಾ ಅಥವಾ ಬೇರೆಯವ್ರಿಗೆ ಥ್ರೂ ಹೋಗ್ಬೇಕಾ ಅನ್ನೋ ಯೋಚನೆಯಲ್ಲಿ ಗಂಡನಿಗೆ ಗೊತ್ತಾಗಿದೆ ಈಕೆ ದುಡ್ಡಿಟ್ಟಿದ್ದಾಳೆ, ಇದನ್ನ ಕನ್ವರ್ಟ್ ಮಾಡಕ್ಕೆ ಅಂದ್ರೆ ಅಕೌಂಟ್ಗೆ ಹಾಕ್ಲಿಕ್ಕೆ ಯೋಚನೆ ಮಾಡ್ತಿದ್ದಾಳೆ ಅಂತ. ಅವರಿಬ್ರು ನಡುವೆ ದೊಡ್ಡ ರಾಜಾಂತನೇ ನಡೆದೋಗ್ಬಿಟ್ಟಿದೆ. ಈ 7 ಲಕ್ಷ ರೂಪಾಯಿನ ನೀವು ಕಪ್ಪಣ ಅಂತ ಕರಿತೀರಾ? ಇಲ್ಲ, ನೋ, ಇದು ಅನ್ಅಕೌಂಟೆಡ್ ಮನಿ. ಇದಕ್ಕೆ ಏನ್ ಮಾಡಬೇಕು ಅನ್ನುವಂತ ಪ್ರಶ್ನೆ ಈಗ ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಶುರು ಆಗಿದೆ. ಎಕ್ಸಾಕ್ಟ್ಲಿ ಅವಿನಾಶ್, ನೀವು ಹೇಳೋದು ಒಪ್ತೀವಿ ನಾವು. ಬಿಕಾಸ್ ಮೊದಲೇ ನಮ್ಮ ಪ್ರಧಾನಮಂತ್ರಿಗಳಿಗೆ ಅವರು ಶ್ರೀಮಂತರ ಪರ ಅಂತ ಒಂದ್ ಕಡೆ ಜನ ಮಾತಾಡ್ತಿರ್ಬೇಕಾದ್ರೆ ಜನಸಾಮಾನ್ಯರ ಪರ ಯಾವಾಗ ಇರ್ತಾರೆ, ನಮಗೆ ಯಾವಾಗ ತೊಂದರೆ ಆಗಲ್ಲ ಅಂತ ಕೂಡ ಜನ ಎದುರು ನೋಡ್ತಿರ್ತಾರೆ. ಲೆಟ್ಸ್ ಸಿ ಆಗಿದ್ರೆ ಈ ತೆರಿಗೆ ತಿದ್ದುಪಡಿ ಮತ್ತು ಹೊಸ ನೀತಿ ಹೇಗೆ ಜಾರಿಗೆ ಬರುತ್ತೆ, ಏನೇನೆಲ್ಲ ಆಗುತ್ತೆ ಅಂತ. ಥ್ಯಾಂಕ್ ಯು ಸೊ ಮಚ್ ಈ ಕ್ಷಣದ ಎಲ್ಲ ಅಪ್ಡೇಟೆಡ್ ಮಾಹಿತಿ ಕೊಟ್ಟಿದ್ದಕ್ಕೆ. ನನ್ನ ಕೊಲೀಗ್ ಅವಿನಾಶ್ ಒಂದ್ ರೀತಿ ಅನ್ಅಕೌಂಟೆಡ್ ಮನಿ ಮತ್ತು ಕಪ್ಪು ಹಣದ ನಡುವೆ ಇರುವಂತಹ ವ್ಯತ್ಯಾಸವನ್ನ ಹೇಳ್ತಿದ್ರು. ಅವ್ರಿಗೆಲ್ಲ ಬಿಸಿ ಮುಟ್ಟಿಸ್ತಾರೆ ನಿಜ, ಆದ್ರೆ ಸಾಮಾನ್ಯ ಜನರಿಗೆ ಮಾತ್ರ ಇದು ತೊಂದರೆ ಆಗುತ್ತೆ ನಿಜ. ಬಟ್ ಅದಾಗದೇ ಇದ್ದಂಗೆ ಹೇಗೆ ಮ್ಯಾನೇಜ್ ಮಾಡ್ತಾರೆ, ಅದೇ ದೊಡ್ಡ ಮಟ್ಟದ ಟಾಸ್ಕ್ ಕೇಂದ್ರ ಸರ್ಕಾರಕ್ಕೆ ಅಂತ ಕೂಡ ಮಾತಾಡ್ತಿದ್ರು. ಗಂಡಂಗೆ ಗೊತ್ತಿಲ್ಲದೆ ಅಫ್ಕೋರ್ಸ್ ಯಾರೋ ನಂಜನಗೂಡ ಹತ್ರ ಒಂದು ಹಳ್ಳಿಯ ಒಂದು ಹೆಣ್ಣು ಮಗಳೇ 7 ಲಕ್ಷ ಎತ್ತಿಟ್ಟಿದ್ದಾರೆ ಅಂದರೆ ಬೇರೆ ಬೇರೆ ಭಾಗದಲ್ಲೂ ಕೂಡ ಇದು ನಡೆದಿರುತ್ತೆ, ಇಲ್ಲ ಅಂತೇನಲ್ಲ. ಸಾಂಕೇತಿಕವಾಗಿ ಒಂದು ಕಡೆ ಇರುವಂಥ ಒಂದು ಇನ್ಸ್ಟೆನ್ಸನ್ನು ಮುಂದಿಟ್ವಿ ನಾವು. ಇದು ಬರೀ ದುಡ್ಡಿಗಷ್ಟೇ ಸೀಮಿತ ಆಗಿರಲ್ಲ. ಎಷ್ಟೋ ಸಂದರ್ಭದಲ್ಲಿ ದುಡ್ಡು ಇಟ್ಕೊಳ್ಳದೆ ಇರೋರು ಅದನ್ನು ಚಿನ್ನಕ್ಕೂ ಕೂಡ ಕನ್ವರ್ಟ್ ಮಾಡ್ಕೊಂಡಿರ್ತಾರೆ. ಅದು ನ್ಯಾಯವಾಗಿ ದುಡ್ದಿದ್ರೆ ಪರವಾಗಿಲ್ಲ. ಆದರೆ ಆದಾಯನೇ ಬೇರೆ, ನಿಮ್ಮ ಹತ್ರ ಇರುವಂತಹ ಚಿನ್ನದ ಗಟ್ಟಿಗಳು ಮತ್ತು ಆಭರಣಗಳೇ ಬೇರೆ ಆಗೋದ್ರೆ ಅದನ್ನು ಕೂಡ ಬಿಡುವಂಥ ಲಕ್ಷಣ ಇಲ್ಲ ಇನ್ನು ಮುಂದಿನ ದಿನಗಳಲ್ಲಿ. ಇದು ಬರ್ತಿರುವಂಥ ಮಾಹಿತಿ. ಹಾಗಾದರೆ ಇದೇನು ಬೆಳವಣಿಗೆ ನಡೀತಾ ಇದೆ, ಈ ಚಿನ್ನಕ್ಕೂ ಬಿತ್ತ ಕನ್ನ ಅಂದರೆ ಅದ್ರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ತೋರಿಸ್ಬಿಡ್ತೀನಿ. ಬಿಫೋರ್ ನಾನು ಚರ್ಚೆ ಶುರು ಮಾಡೋಕ್ಕೆ ಮುಂಚೆ ನೋಡ್ಬಿಡಿ.
ಐವತ್ತು ಗ್ರಾಂ, 100 ಗ್ರಾಂ, 200 ಗ್ರಾಂ, 300 ಗ್ರಾಂ, 400 ಗ್ರಾಂ, 500 ಗ್ರಾಂ. ಕೂಡಿಟ್ಟ ಬಚ್ಚಿಟ್ಟ ಚಿನ್ನಕ್ಕೂ ಆಪತ್ತು ಖಚಿತ. ಬಂಗಾರದ ಮೇಲೆ ಮಿತಿ ಹೇರುವತ್ತ ಮೋದಿ ಚಿತ್ತ. ದೊಡ್ಡ ನೋಟುಗಳ ಬ್ಯಾನ್ ಮಾಡಿ ದೇಶಾದ್ಯಂತ ಸಂಚಲನ ಸೃಷ್ಟಿ ಮಾಡಿರುವಂತ ನರೇಂದ್ರ ಮೋದಿ ಕಪ್ಪು ಕುಬೇರರನ್ನ ಶತಾಯಗತಾಯ ಮಟ್ಟ ಹಾಕೋದಕ್ಕೆ ಟೊಂಕ ಕಟ್ಟಿ ನಿಂತಿದ್ದಾರೆ. ಬೇನಾಮಿ ಆಸ್ತಿ ಮೇಲೂ ಕೂಡ ಭೀಮಗದೆ ಬೀಸೋದಕ್ಕೆ ಸಜ್ಜಾಗಿರುವಂತ ಮೋದಿ ಕಪ್ಪು ಹಣದ ಮೂಲಗಳನ್ನೆಲ್ಲ ಬಗೆದು ಹೊರತೆಗೆಯೋದಕ್ಕೆ ಭೀಷ್ಮ ಪ್ರತಿಜ್ಞೆ ಮಾಡಿದಂತಿದೆ. ಆದಾಯದ ಮೂಲಕ್ಕಿಂತ ಹೆಚ್ಚು ಮೌಲ್ಯದ ಚಿನ್ನಾಭರಣ ಅಥವಾ ಬಂಗಾರದ ಗಟ್ಟಿ ಹೊಂದಿರುವವರಿಗೆ ಗತಿ ಕಾಣಿಸುವುದಕ್ಕೆ ಮುಂದಿನ ದಿನಗಳಲ್ಲಿ ಖಡಕ್ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ ಅಂತ ಹೇಳಲಾಗ್ತಿದೆ. ನಿನ್ನೆ ರಾತ್ರಿ ನಡೆದಂತ ವಿಶೇಷ ಸಂಪುಟ ಸಭೆಯಲ್ಲಿ ಈ ಕುರಿತ ದೀರ್ಘ ಚರ್ಚೆ ನಡೆದ ಬಗ್ಗೆ ಮಾಹಿತಿ ಇಲ್ಲವಾದ್ರೂ ಕೂಡ ಸರ್ಕಾರದ ಮಟ್ಟಿನಲ್ಲಂತೂ ಗಂಭೀರ ಮಾತುಕತೆ ನಡೀತಾ ಇದೆ. ಚಿನ್ನದ ಸಂಗ್ರಹದ ಮೇಲೂ ನೋಟ. ಇನ್ನು ನಡೆಯಲ್ವಾ ಬಂಗಾರಮ್ಮನ ಆಟ? ಹೌದು, ಈ ಸುದ್ದಿ ಬಹುತೇಕರಿಗೆ ಅಹಿತ ಅಂತ ಅನಿಸಿದ್ರು ಕೂಡ ಸತ್ಯ. ಮನೆಯಲ್ಲಿ ಸಂಗ್ರಹಿಸಿಟ್ಟ ಅತಿಯಾದ ಚಿನ್ನದ ಮೇಲೂ ಕೂಡ ಮೋದಿ ಹದ್ದಿನ ಕಣ್ಣಿಟ್ಟಿದ್ದಾರೆ. ಹೀಗಾಗಿ ಬಂಗಾರದ ಸಂಗ್ರಹಕ್ಕೂ ಮಿತಿ ಹೇರುವಂತ ಚಿಂತನೆ ನಡೆಸಿದ್ದಾರೆ. ಪ್ರತಿ ಕುಟುಂಬ ಇಂತಿಷ್ಟೇ ಪ್ರಮಾಣದ ಚಿನ್ನ ಹೊಂದಿರಬೇಕು ಅನ್ನುವಂತ ನಿಯಮ ಜಾರಿಗೆ ತಂದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಈ ಕಾನೂನು ಪಾಲನೆಯಾದಲ್ಲಿ ಬಂಗಾರದ ರೂಪದಲ್ಲಿರುವ ಅಗಣಿತ ಮೌಲ್ಯದ ಕಪ್ಪು ಹಣ ಸರ್ಕಾರದ ಬೊಕ್ಕಸ ಸೇರುತ್ತೆ. ಅದೆಷ್ಟೋ ಠೇವಣಿಗಳು ಸಿಗ್ತಾ ಇಲ್ಲ ಲೆಕ್ಕಕ್ಕೆ. ವಿವರ ಕೊಡದಂತ ಠೇವಣಿಗಳಿಗೆ ಕೊಕ್ಕೆ. ಇನ್ನು ಬ್ಯಾಂಕ್ಗಳಲ್ಲಿ ಲೆಕ್ಕಕ್ಕೆ ಸಿಗದ ಠೇವಣಿಗಳ ಮೇಲೆ ಕೇಂದ್ರ ಸರ್ಕಾರ ದೊಡ್ಡ ತೆರಿಗೆ ಹೊರೆ ಹಾಕೋದು ಬಹುತೇಕ ನಿಶ್ಚಿತ. ನೋಟು ರದ್ದತಿಯಂತಹ ನಿಷ್ಠೂರ ನಿರ್ಧಾರ ತೆಗೆದುಕೊಂಡಿರುವಂತ ಮೋದಿ ಸರ್ಕಾರ ಇನ್ನೊಂದು ದೊಡ್ಡ ನಿರ್ಧಾರಕ್ಕೆ ಸಜ್ಜಾಗೋದು ಸ್ಪಷ್ಟವಾಗ್ತಾ ಇದೆ. ಕೇವಲ 2 ವಾರಗಳಲ್ಲಿ ಶೂನ್ಯ ಬ್ಯಾಲೆನ್ಸ್ನ ಜನಧನ್ ಖಾತೆಗಳಿಗೆ ಸುಮಾರು 21,000 ಕೋಟಿ ರೂಪಾಯಿ ಹಣ ಹರಿದು ಬಂದಿರೋದು ಸರ್ಕಾರವನ್ನ ಉತ್ತೇಜಿಸಿದೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಗುಪ್ತವಾಗಿ ಇಟ್ಟಿರುವ ಅಥವಾ ಲೆಕ್ಕ ಕೊಡದ ಠೇವಣಿಗಳ ಮೇಲೆ 60% ತೆರಿಗೆ ಹಾಕುವಂತ ಬಗ್ಗೆ ಗುರುವಾರ ಸಂಪುಟ ಸಭೆಯಲ್ಲಿ ಗಂಭೀರವಾದಂತಹ ಚರ್ಚೆ ನಡೆಸಿದೆ ಅಂತ ತಿಳಿದು ಬಂದಿದೆ. ಲೆಕ್ಕ ನೀಡದ ಮತ್ತು ಆದಾಯ ತೆರಿಗೆ ವಿವರ ಸಲ್ಲಿಸದ ಬ್ಯಾಂಕ್ ಠೇವಣಿಗಳಿಗೆ 60% ತೆರಿಗೆ ವಿಧಿಸುವಂತ ಸಂಬಂಧ ಆದಾಯ ತೆರಿಗೆ ಕಾಯ್ದೆಗೆ ತಿದ್ದುಪಡಿ ತರುವ ಕುರಿತಂತೆಯೂ ಕೂಡ ಸಂಪುಟ ಸಭೆಯಲ್ಲಿ ವಿಸ್ತೃತವಾದಂತಹ ಸಮಾಲೋಚನೆ ನಡೆದಿದೆ ಅಂತ ಮೂಲಗಳು ತಿಳಿಸಿವೆ. ಜನ್ಧನ್ ಖಾತೆಗಳಿಗೆ ಕೇವಲ 2 ವಾರಗಳಲ್ಲಿ 21,000 ಕೋಟಿ ರೂಪಾಯಿ ಹರಿದು ಬಂದಿದೆ ಅಂತ ಬ್ಯಾಂಕ್ಗಳು ಕೇಂದ್ರ ಸರ್ಕಾರದ ಗಮನಕ್ಕೆ ತಂದಿರೋದೇ ಸಂಪುಟ ಸಭೆಯಲ್ಲಿ ಹಠಾತ್ ಚರ್ಚೆಗೆ ಬರೋದಕ್ಕೆ ಕಾರಣ. ಇದು ಕಾಳ ಧನಿಕರ ಹಣವೇ ಆಗಿರುವ ಎಲ್ಲಾ ಸಾಧ್ಯತೆ ಇದೆ ಎಂಬುದು ಸರ್ಕಾರದ ಶಂಕೆಯಾಗಿದೆ. ಆದಾಯ ತೆರಿಗೆ ಕಾಯ್ದೆಗಳಿಗೆ ಚಳಿಗಾಲದ ಅಧಿವೇಶನದಲ್ಲೇ ತಿದ್ದುಪಡಿ ತಂದು ಕಾಳಧನಿಕರಿಗೆ 60% ತೆರಿಗೆ ಹಾಕೋದಕ್ಕೆ ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಜನಧನ್ ಖಾತೆಗಳಿಗೆ ಬಂದಿರುವ ಬೇನಾಮಿ ಠೇವಣಿಗಳ ಮೇಲೆ ಸರ್ಕಾರ ಕಣ್ಣಿಟ್ಟಿರೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಅಲ್ಲದೆ 2.5 ಲಕ್ಷ ರೂಪಾಯಿ ಮಿತಿಗಿಂತ ಹೆಚ್ಚಿನ ಎಲ್ಲಾ ಠೇವಣಿಗಳನ್ನ ಅದು ಸೂಕ್ಷ್ಮವಾಗಿ ಪರಿಶೀಲಿಸುತ್ತಿದೆ. ಮಿತಿ ದಾಟಿದ ಠೇವಣಿಗಳಿಗೆ 200% ದಂಡ ವಿಧಿಸುವುದಾಗಿ ಈಗಾಗಲೇ ಐಟಿ ಇಲಾಖೆ ಸೂಚನೆ ಕೊಟ್ಟಿದೆ. ಜನರು ಇದಕ್ಕೆ ಬೆದರಿ ಹಳೆಯ ನೋಟುಗಳನ್ನ ಬ್ಯಾಂಕಿಗೆ ಪಾವತಿಸದೆ ಸುಟ್ಟು ಹಾಕ್ತಾ ಇದ್ದಾರೆ ಎನ್ನಲಾಗಿದೆ. ಸೊ ಇಲ್ಲಿಗೆ 2ನೇ ಭಾಗವೂ ಕೂಡ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡಿದ್ವಿ. ಇದು ಕೇಂದ್ರ ಸರ್ಕಾರ ಮುಂಬರುವ ದಿವಸದಲ್ಲಿ ತರ್ತಾ ಇರುವಂತಹ ಹಲವಾರು ನೀತಿಗಳ ಬಗ್ಗೆ ಮಾಹಿತಿ ನಮಗೆ ಸಿಕ್ಕದ್ದು ನಾವು ನಿಮಗೆ ಕೊಡ್ತಾ ಇದ್ದೀವಿ. ನಮ್ಮ ಜೊತೆ ಮಾತಾಡೋದಕ್ಕೆ ಬೇರೆ ಬೇರೆ ವಿಭಾಗಗಳಲ್ಲಿ ಗೆಸ್ಟ್ಗಳಿದ್ದಾರೆ. ನಿಮಗೆ ಪರಿಚಯ ಮಾಡ್ಕೊಡಕ್ಕೆ ಬಯಸ್ತೀನಿ ನಾನು. ನನ್ನ ಬಲಭಾಗದಲ್ಲಿ ಕರ್ನಾಟಕ ಪ್ರದೇಶ ಬ್ಯಾಂಕ್ ನೌಕರರ ಫೆಡರೇಷನ್ ಅಂದರೆ ಒಕ್ಕೂಟದ ಕಾರ್ಯದರ್ಶಿಗಳಾದಂತಹ ಸನ್ಮಾನ್ಯ ನಾಗರಾಜ್ ಶೆಟ್ಟರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಅವರ ಬಲಭಾಗದಲ್ಲಿ ನಮ್ಮ ಜೊತೆ ಇದ್ದಾರೆ ಹಣಕಾಸು ತಜ್ಞರು ಮತ್ತು ಚಾರ್ಟೆಡ್ ಅಕೌಂಟೆಂಟ್, ಮೋಸ್ಟ್ ವಾಂಟೆಡ್ ಈಗ ಅವರು ನಮ್ಮ ಪ್ರಕಾರ, ಶ್ರೀ ಪ್ರಕಾಶ್ ಹೆಗ್ಡೆ ಅವರು. ಸರ್ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತಿಬ್ಬರು ಗೆಸ್ಟ್, ಒಬ್ರು ಮೈಸೂರಿನಿಂದ, ಇನ್ನೊಬ್ರು ಚಿಕ್ಕಬಳ್ಳಾಪುರದಿಂದ ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಬರ್ತಿದ್ದಾರೆ. ಮೈಸೂರಿನಿಂದ ಎಲ್ಡರ್ ಸಿಟಿಸನ್ ಕೌನ್ಸಿಲ್ ಆಫ್ ಮೈಸೂರಿನ ಚೇರ್ಮನ್ ಶ್ರೀ SV ಗೌಡಪ್ಪನವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಗೌಡಪ್ಪನವರೇ, ಗುಡ್ ಆಫ್ಟರ್ನೂನ್, ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಐ ವಿಲ್ ಕಮ್ ಬ್ಯಾಕ್ ಟು ಯು ಸರ್. ನಿಮ್ಮ ಜೊತೆ ಚರ್ಚೆಯನ್ನು ಮುಂದುವರಿಸ್ತೀನಿ ನಾನು. ಇನ್ನು ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಿದ್ದೀನಿ.
ಚಿನ್ನ ಅಂದಮೇಲೆ ಗೃಹಿಣಿಯರು ಯಾರಾದರೂ ರೆಪ್ರೆಸೆಂಟ್ ಮಾಡಲೇಬೇಕು ನಮ್ಮ ಕಾರ್ಯಕ್ರಮದಲ್ಲಿ. ಅವ್ರ ಮಾತಿಲ್ಲದೆ ಮುಂದಕ್ಕೆ ಹೋಗೋಕೆ ಸಾಧ್ಯನೇ ಇಲ್ಲ ನನ್ನ ಪ್ರಕಾರ. ಕಾಮಾಕ್ಷಿ ಶೀತಲ್ ಅಂತ ಒಬ್ರು ಗೃಹಿಣಿ ಚಿಕ್ಕಬಳ್ಳಾಪುರದಿಂದ ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ನಮಸ್ಕಾರ ಕಾಮಾಕ್ಷಿ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಈ 4 ಜನರ ಜೊತೆ ನಮ್ಮ ಚರ್ಚೆಯನ್ನು ನಾವು ಮುಂದುವರಿಸ್ತೀವಿ ಇವತ್ತಿನ ಮಿರರ್ ಕಾರ್ಯಕ್ರಮದಲ್ಲಿ. ಬೆಂಗಳೂರಿನ ಸ್ಟುಡಿಯೋದಲ್ಲಿ ಇಬ್ಬರು ಮತ್ತು ಮೈಸೂರಿನಿಂದ ಮದ್ದೊಬ್ಬರು ಮತ್ತು ಚಿಕ್ಕಬಳ್ಳಾಪುರದಿಂದ ಒಬ್ಬರು ಗೃಹಿಣಿ ಕಾಮಾಕ್ಷಿ ಶಶಿಧರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಐ ಥಿಂಕ್ ಇಫ್ ಯು ಪರ್ಮಿಟ್ ಮೀ, ನಾನು ಚಿನ್ನ ಆಗಿರೋದ್ರಿಂದ ಹೆಣ್ಮಕ್ಳಿಂದ ಶುರು ಮಾಡ್ತೀನಿ ಅಂತ ಸರ್. ಓಕೆನಾ? ಡನ್. ಸೊ ಚಿಕ್ಕಬಳ್ಳಾಪುರದಿಂದ ಕಾಮಾಕ್ಷಿ ಶಶಿಧರ್ ಮೇಡಮ್, ಬೀಯಿಂಗ್ ಎ ಹೋಮ್ ಮೇಕರ್, ಚಿನ್ನಕ್ಕೂ ಕನ್ನ ಆಗುತ್ತೆ, ಮನೇಲಿ ಇಟ್ಕೊಂಡಿದ್ದೀರಾ ಅನ್ಡಿಕ್ಲೇರ್ಡ್ ಏನ್ ಚಿನ್ನ ಇದೆ ಅವಕ್ಕೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಅವರು ಕೂಡ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗುತ್ತೆ ಅಂತ ಒಂದು ಮಾತು ಕೇಳ್ಪಟ್ರೆ ನಿಮ್ಗೆ ಅನ್ಸೋ ರಿಯಾಕ್ಷನ್ ನಿಮ್ಮಲ್ಲಿ? ಸರ್, ರಿಯಾಕ್ಷನ್ ಅಂತ ಅಂದ್ರೆ ಏನು ಏನಿದೆ ಅಂತಂದ್ರೆ, ಈಗ ಪ್ರತಿಯೊಬ್ಬರಿಗೂ ಸಹ ಟ್ಯಾಕ್ಸ್ ಹಾಕ್ತಿವಿ ಅಂತಂದ್ರೆ, ಈಗ ನಾರ್ಮಲ್ ಪೀಪಲ್ಸ್ ಪ್ರತಿಯೊಬ್ರು ಕೂಡ ಒಂದಿಷ್ಟು ಅಂತ ಚಿನ್ನ ಇಟ್ಕೊಂಡೇ ಇರ್ತಾರೆ. ಎಂತ ತೀರಾ ಬಡವರು ಕೂಡ ಕತ್ತಲ್ ಒಂದ್ ಮಾಂಗಲ್ಯ ಇರುತ್ತೆ, ಕಿವಿಯಲ್ಲಿ ಒಂದ್ ಜೊತೆ ಓಲೆ ಇರುತ್ತೆ, ಅಂತವ್ರಿಗೂ ಸಹ ಟ್ಯಾಕ್ಸ್ ಅಂತಂದ್ರೆ ಅದು ಮಧ್ಯಮ ವರ್ಗದ ಸಾಮಾನ್ಯ ಜನರ ಮೇಲೆ ಅದು ತುಂಬಾನೇ ಪ್ರಭಾವ ಬೀರುತ್ತೆ. ಕಾಮಾಕ್ಷಿ ಅವರೇ, ಚಿನ್ನ ಇಟ್ಕೋಬಹುದು ಇಟ್ಕೋಬಾರ್ದು ಅಂತೇನಿಲ್ಲ, ಆದ್ರೆ ಇಂತಿಷ್ಟೇ ಪ್ರಮಾಣದ ಚಿನ್ನ ಇರಬೇಕು ಅಂತ ಏನಾದ್ರೂ ಒತ್ತಡ ತಂದ್ರೆ ಅವಾಗ ನಿಮ್ಗೇನ್ ಅನ್ಸುತ್ತೆ? ಒಂದಿಷ್ಟೇ ಅನ್ನೋದನ್ನ ಮಾಡ್ಬೋದು ಸರ್. ಅದು ಒಳ್ಳೆ ಒಂದು ಡಿಸಿಷನ್. ಒಂದು ಕುಟುಂಬಕ್ಕೆ ಇಲ್ಲ ಒಂದು ಮಹಿಳೆಗೆ 200 ಗ್ರಾಮ್ ಅಂತ ಹೇಳ್ಬಿಟ್ಟು, ಇಲ್ಲ 300 ಗ್ರಾಮ್ ಒಂದಿಷ್ಟು ಅಂತ ಲಿಮಿಟ್ ಮಾಡ್ಬೇಕು. ಈಗ ಮಹಿಳೆಯರ ಠೇವಣಿಗೆ 2.5 ಲಕ್ಷ ಅದಕ್ಕೆ ಮೀರಿ ಹಣ ಇದ್ರೆ ಅವ್ರಿಗೆ ಇದು ಮಾಡ್ತಾರೆ ಅಂತೆ, ಫೈನ್ ಹಾಕ್ತಾರೋ ಅದೇ ರೀತಿ ಪ್ರತಿಯೊಬ್ಬ ಮಹಿಳೆಗೂ ಒಂದು ಕುಟುಂಬಕ್ಕಾಗ್ಲಿ ಇಂತಿಷ್ಟು ಅಂತ ಹೇಳ್ಬಿಟ್ಟು ಒಂದು ಲಿಮಿಟ್ ಮಾಡಿದಾಗ ಅದು ಒಂದು ಒಳ್ಳೆ ನಿರ್ಧಾರ ಸರ್. ಅದನ್ನ ನಾನು ಮಹಿಳೆಯಾಗಿ ಅದನ್ನ ಪ್ರೋತ್ಸಾಹಿಸ್ತೀನಿ. ಫ್ಯಾಂಟಾಸ್ಟಿಕ್. ಬಹುಶಃ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಈ ಚಿನ್ನ ಆಭರಣ ಸಂದರ್ಭ ಮಾತುಗಳು ಬಂದಾಗ ತೃಪ್ತಿ ಆಗಲ್ಲ ಅಂತಾರೆ, ಬಟ್ ನೀವು ಅದಕ್ಕೆ ವಿರುದ್ಧವಾಗಿ ಒಂದ್ ರೀತಿ ಸಮಾಧಾನಕರವಾಗಿ ಹೇಳಿದ್ದೀರಿ, ಒಂದು ಲಿಮಿಟ್ ಇರಬೇಕು ನಮಗೂ ಕೂಡ ಅಂತ ಎಲ್ಲವನ್ನು ಕೂಡ. ಇಲ್ಲಿ ಕಮ್ ಬ್ಯಾಕ್ ಟು ಯು ಮೇಡಮ್. ನಮ್ಮ ಚರ್ಚೆಯ ಮುಂದಿನ ಭಾಗಕ್ಕೆ ಹೋಗ್ತಿದ್ದೀನಿ. ಲೆಟ್ ಮಿ ಆಸ್ಕ್ ನಾಗರಾಜ್ ಶೆಟ್ಟಿ ಅವರು, ಕರ್ನಾಟಕ ಪ್ರದೇಶ ಬ್ಯಾಂಕ್ ನೌಕರರ ಫೆಡರೇಷನ್ ಅಂದ್ರೆ ಒಕ್ಕೂಟದ ಕಾರ್ಯದರ್ಶಿಗಳಾಗಿದ್ದಾರೆ. ಸರ್, ಇದನ್ನ ಹೇಗೆ ನೀವು ಟ್ರೀಟ್ ಮಾಡ್ತೀರಾ ಸರ್, ಈ ಬೆಳವಣಿಗೆಯನ್ನು? ಈ ಚಿನ್ನದಿದೆ ಎಕ್ಸಾಕ್ಟ್ಲಿ ನೋಡಿ, ಈಗ ಡಿಮಾನಿಟೈಸೇಷನ್ ಮಾಡಿದಾಗ ಅದರಿಂದಾಗಿ ಕೆಲವು ತೊಂದರೆಗಳಾಗಿದ್ದಾನೆ. ನೀವು ಈಗಲೇ ನಿಮ್ಮ ಟಿವಿ ಚಾನಲ್ ನಾವು ನೋಡ್ತಾನೆ ಇದೀವಿ, ಸತತವಾಗಿ ಅದು ಆಗ್ತಾ ಇದೆ. ಹೌದು, ಇದು ಚಿನ್ನ ನಮ್ಮಲ್ಲಿ ಒಂದು ಹಳದಿ ಲೋಹಕ್ಕೆ ಒಂದು ವಿಶಿಷ್ಟವಾದ ಒಂದು ಆಸಕ್ತಿ ಆಕರ್ಷಣೆ ಇದೆ. ಹೌದು, ಜನರು ಈಗ ನೀವು ಹಳದಿ ಲೋಹ ಪ್ಲಾಟಿನಂ ತಗೊಳ್ಳಿ ಅಥವಾ ಮತ್ತೊಂದು ತಗೊಳ್ಳಿ, ಜನಕ್ಕೆ ಅದಕ್ಕೆ ಇಷ್ಟಪಡೋದಿಲ್ಲ. ಬಂಗಾರ ಅಂದ್ರೆ ಬಂಗಾರ. ಕರೆಕ್ಟ್. ಸೊ ಅದರಲ್ಲಿ ಕೂಡ ಮದುವೆಗೆ ಅಥವಾ ಮಗಳ ಮದುವೆಗೆ ಬಂದು ಇನ್ನೊಂದು ಎಲ್ಲಕ್ಕಿಂತ ಜಾಸ್ತಿಯಾಗಿ ಲಿಕ್ವಿಡಿಟಿ, ಅದು ನಾಳೆ ಮಾರಬಹುದು, ಮತ್ತೊಂದು ಇಡಬಹುದು. ನೋಡಿ, ನಾನೊಂದು ಉದಾಹರಣೆ ಕೊಡ್ತೀನಿ. ಮುತ್ತೂಟು ಫೈನಾನ್ಸ್ ಇದೆ, ಮುತ್ತೂಟು ಮಲಪುರ ಬೇಕಾದಷ್ಟಿದೆ, ಅದರಲ್ಲಿ ಮುತ್ತೂಟು ತಗೊಳ್ಳಿ. ಅವರು ಎಲ್ಲ ಬ್ಯಾಂಕ್ಗಳಿಗಿಂತ ಜಾಸ್ತಿಯಾಗಿ ಕೇವಲ 4 ವರ್ಷದಲ್ಲಿ ತುಂಬಾ ವ್ಯವಹಾರ ಮಾಡಿದರು. ಅವ್ರದ್ದು ಈಗ ಸುಮಾರು ನಂಗೆ ತಿಳಿದ ಮಟ್ಟಿಗೆ ಒಂದು 6,000 ಶಾಖೆಗಳಿದೆ. ಅದನ್ನ ಅವರು ಹತ್ರ SBI ಗೆ ಹತ್ರ ಹೋಗ್ತಾ ಇದ್ದಾರೆ ಅವರು. ಅದೇ ಬೇರೆ ದೊಡ್ಡ ಬ್ಯಾಂಕ್ಗಳು ಆ ಮಟ್ಟಕ್ಕೆ ಬೆಳೀಲಿಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ಒಂದೇ ಒಂದು ವ್ಯವಹಾರ, ಚಿನ್ನದ ಮೇಲೆ ಸಾಲ. ಚಿನ್ನದ ಮೇಲೆ ಸಾಲ, ಚಿನ್ನದ ಮೇಲೆ ಮೋಹ ಅಂತದ್ದು. ಮತ್ತೆ ಅದಕ್ಕೆ ಅದನ್ನ ಯಾಕೆಂದ್ರೆ ಲಿಕ್ವಿಡಿಟಿ, ಪಾಸಿಬಿಲಿಟಿ ಆಫ್ ಲಿಕ್ವಿಡಿಟಿ. ನಾಳೆ ಅದನ್ನು ಕೊಟ್ಟು ಬ್ಯಾಂಕಲ್ಲಿ ಇಟ್ಟು ಸಾಲ ಪಡೆಯಬಹುದು, ಅದನ್ನು ಮಾರಬಹುದು, ಅಥವಾ ಯಾವುದೋ ಒಂದು ಪ್ರಸಂಗಕ್ಕೆ ಅದನ್ನು ಉಪಯೋಗಿಸ್ಕೋಬಹುದು ಅನ್ನೋ ಒಂದು ಭಾವನೆಯಿಂದ ಜನ ಕೂಡ ಇಡ್ತಾರೆ. ಸೊ ಈಗ ಸಾಕಷ್ಟು ಜನ, ನೀವು ಮೊನ್ನೆ ಇತ್ತೀಚೆಗೆ ಆದ ಒಂದು ಮದುವೆ ನೋಡ್ಬೋದು. ಆ ಮದುವೆಗೆ ಆ ವಧುವಿಗೆ ಹಾಕಿದ ಚಿನ್ನಾಭರಣಗಳನ್ನು ನೋಡಿರ್ಬೋದು. ಚಿನ್ನಾಭರಣ ಅಲ್ವೇ ಅಲ್ಲ ಸರ್, ವಜ್ರ ವೈಡೂರ್ಯ ಸರ್. ವೈಡೂರ್ಯದಲ್ಲಿ ಚಿನ್ನ ಸೇರುತ್ತಲ್ಲ, ವಜ್ರ ಬೇರೆ ವಿಷಯ, ಅದಕ್ಕಿಂತ ಕಾಸ್ಟ್ಲಿ. ವಜ್ರನೂ ಇದೆ, ಪ್ಲಾಟಿನಮೂ ಇದೆ, ಎಲ್ಲಾನು ಇದೆ. ಸೊ ಅದು ಹಾಗೆಲ್ಲ ಇರುವಾಗ ನೀವು ಒಂದು ವರ್ಗದ ಜನತೆ ಅದನ್ನ ಬೇರೆ ಉದ್ದೇಶಕ್ಕೋಸ್ಕರ ಅದನ್ನ ಸಂಗ್ರಹ ಮಾಡಿ ಗಟ್ಟಿಗಳ ರೂಪದಲ್ಲಿ ಇಡ್ತಾರೆ. ಬಟ್ ನೀವು ವೆಲ್ಕಮ್ ಸರ್, ಅಂದ್ರೆ ಅದಕ್ಕೊಂದು ಮಿತಿ ಇರಬೇಕು ಅಂತ ನೀವು ಫೀಲ್ ಮಾಡ್ತೀರಿ ಸರ್? ಒಂದು ಮಿತಿ ಅಂದ್ರೆ ಅದನ್ನ ಒಂದು ಮಧ್ಯಮ ವರ್ಗದ ಜನಕ್ಕೆ ಅವರ ಇನ್ಕಮ್ ನೋಡಿಕೊಂಡು ಮಧ್ಯಮ ವರ್ಗ ಜನಕ್ಕೆ ಒಂದು ಮಿತಿ ಇರೋದು ಒಳ್ಳೇದು. ಆದ್ರೆ ಧನಿಕರ ಪಾಲಿಗೆ ಹಿಂದೆ ನೋಡಿ, ಮೊರಾರ್ಜಿ ದೇಸಾಯಿ ಇದ್ದಾಗ ಈ ಟ್ಯಾಕ್ಸೇಷನ್ ಮಾಡಿದಾಗ ಅದು 30% ಮಿತಿ ಇರಲಿಲ್ಲ, ಅದು 50%, 60% ವರೆಗೆ ಹೋಗ್ತಿತ್ತು. ಹಾಗೇನೆ ಧನಿಕರಲ್ಲಿರುವಂತಹ ಚಿನ್ನ ಇದೆಯಲ್ಲ, ಅದಕ್ಕೆ ಯಾವ ಮೂಲದಿಂದ ಅದನ್ನ ಮಾಡಿದ್ದಾರೆ ಅಂತ ಅದನ್ನ ನೀವು ಪರಿಶೋಧಿಸಿ ಅದರ ಮೇಲೆ ಮಿತಿ ಇರೋದು ಒಳ್ಳೆಯದು. ಆದರೆ ಮಧ್ಯಮ ವರ್ಗ ಜನ ಈ ಚಿನ್ನವನ್ನು ತಗೊಳ್ಳುವಾಗ ಅದಕ್ಕೆ ಬಿಲ್ ಆಗಲಿ, ಅದಕ್ಕೆ ಬೇಕಾದ ಯಾವುದೇ ಒಂದು ರೆಕಾರ್ಡ್ಸ್ ಅನ್ನು ಇಟ್ಟುಕೊಳ್ಳೋದಿಲ್ಲ, ಅವರ ಮೇಲೆ ಗದಾಪ್ರಹಾರ ಹಾಕ್ಬಿಡುದು. ಎಕ್ಸಾಕ್ಟ್ಲಿ. ಪ್ರಕಾಶ್ ಹೆಗಡೆ, ನನ್ನ ಅಭಿಪ್ರಾಯದಲ್ಲಿ ಚಿನ್ನಕ್ಕೆ ಮಿತಿ ಇರೋದು ಖಂಡಿತ ಒಳ್ಳೆಯದು. ಈಗ ಡಿಮಾನಿಟೈಸೇಷನ್ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ನಾವು ಅನ್ಕೊಳ್ತಾ ಇರೋದು ಒಂದು ವಿಚಾರ ಏನಂದ್ರೆ, ಬಂಗಾರ ಆಲ್ಟರ್ನೇಟಿವ್ ಕರೆನ್ಸಿ ಆಗಿ ಕೂಡ ಯೂಸ್ ಆಗ್ಬಹುದು.
ಅಂದ್ರೆ ಈಗ ಅದನ್ನ ಮನೇಲಿ ಇಡೋದಕ್ಕಾಗ್ಲಿ ಅಥವಾ ಯಾವುದೇ ಒಂದು ಅನಧಿಕೃತ ವ್ಯವಹಾರ ನಡೆಸೋದಕ್ಕಾಗ್ಲಿ ಬಂಗಾರವನ್ನ ಬಳಸುವಂತ ಸಾಧ್ಯತೆಗಳು ತುಂಬಾ ಕಂಡು ಬರ್ತವೆ. ಅದರಿಂದ ಒಂದು ಮಿತಿಯನ್ನ ಹೇರೋದು ಎಲ್ಲಾ ರೀತಿಯಿಂದನೂ ಉತ್ತಮ ಅಂತ ನನ್ನ ಅಭಿಪ್ರಾಯ. ನಿಮ್ದು ಎಷ್ಟೇ ಆದಾಯ ಇರಲಿ ಒಂದು ಮಿತಿ ಇರಬೇಕು. ಚಿನ್ನ ತಗೋಬೇಕಾರೆ ಅಂತ ನಿಮ್ ಲೆಕ್ಕ. ಹೌದು, ಖಂಡಿತವಾಗಿ ಒಂದು ಮಿತಿಯನ್ನ ನಿರ್ದಿಷ್ಟ ಮಾಡಬೇಕು. ಈಗ ಮಾನಸಿಕವಾಗಿ ಭಾರತೀಯರಲ್ಲಿ ಒಂದು ರೀತಿಯ ರೇಸ್ ನಡೀತಾ ಇದೆ. ಅಂದ್ರೆ ಬೇರೆ ಯಾವುದೇ ಒಂದು ಅಂಗಡಿಗೆ ಹೋಗ್ಲಿ ಅಥವಾ ಬೇರೆಯವ್ರನ್ನ ನೋಡ್ಲಿ, ಅವ್ರ ಹತ್ರ ತುಂಬಾ ಬಂಗಾರ ಇದೆ ಅಂದ್ರೆ ನನ್ನ ಹತ್ರನೂ ಅಷ್ಟೊಂದು ಬಂಗಾರ ಇರ್ಲಿ ಅಂತ ಒಂದು ರೀತಿಯ ರೇಸು ಅದು ಎಷ್ಟೋ ಜನರಿಗೆ ಒತ್ತಡ ಕೂಡ ಸಿಲುಕಿಸ್ತಾ ಇದೆ. ಅಂದ್ರೆ ಮಾನಸಿಕವಾಗಿ ಅವ್ರ ಹತ್ರ ಇರೋದು ನನ್ನ ಹತ್ರ ಯಾಕಾಗಲ್ಲ, ನಾನು ಯಾಕೆ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಒತ್ತಡವನ್ನು ಕೂಡ ಈ ಮಿತಿ ಹೇರಿದ್ರೆ ಬಹುಶಃ ನಿಲ್ಸಬಹುದು ಅಂತ ನನ್ಗನ್ಸುತ್ತೆ. ಮೈಸೂರಿನಿಂದ ಎಲ್ಡರ್ಸ್ ಸಿಟಿಸನ್ಸ್ ಕೌನ್ಸಿಲ್ ಆಫ್ ಮೈಸೂರ್ನ ಚೇರ್ಮನ್ ಮಿಸ್ಟರ್ SV ಗೌಡಪ್ಪನವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಬ್ಯಾಕ್ ಗೌಡಪ್ಪನವರೇ. ಈ ಎಲ್ಲ ಬೆಳವಣಿಗೆಗಳನ್ನ ನೀವು ಹೇಗೆ ಸ್ವೀಕರಿಸ್ತೀರಿ ಗೌಡಪ್ಪನವರೇ? ನಮಸ್ಕಾರ. ಈಗ ಚಿನ್ನ ಅನ್ನೋದು ಲೇಡೀಸ್ಗೆ ಇದ್ರೆ ಒಂದು ದೊಡ್ಡ ಧೈರ್ಯ, ಒಂದು ಭಾಗ್ಯ ಅಂತ ಹೇಳ್ತಾರೆ. ಅದು ಮೋಹ ಎಷ್ಟಿದೆ ಅಂತ ಅಂದ್ರೆ ಎಷ್ಟಿದ್ರು ತಗೋಬೇಕು ಅನ್ನೋದು ಇದ್ದೇ ಇರ್ತದೆ ಲೇಡೀಸ್. ಕಾಲದಲ್ಲಿ ಆಗೋದು ಅದೇ ಅಲ್ವಾ? ಇವ್ರು ಯೋಚನೆ ಮಾಡಿರೋದು ಒಳ್ಳೆ ಉದ್ದೇಶನೇ. ಯಾಕೆಂದ್ರೆ ಸುಮ್ನೆ ಡೆಡ್ ಇನ್ವೆಸ್ಟ್ಮೆಂಟ್ ಆಗಿ ಚಿನ್ನ ಇಟ್ಕೊಳ್ಳೋ ಬದಲು ಎಷ್ಟು ಬೇಕೋ ಒಂದು ಲಿಮಿಟ್ ಆಗಿ ಇಟ್ಕೊಂಡು ಅದನ್ನ ದೇಶ ಉದ್ಧಾರಕ್ಕೆ ಮಾಡಿದ್ರೆ ಬಹಳ ಅನುಕೂಲವಾದಿತ್ತು ಅಂತ ನನ್ನ ಅಭಿಪ್ರಾಯ. ಡು ಯು ಫೀಲ್ ಸರ್ ನಮ್ ಜನ ಅದನ್ನ ಅಷ್ಟೊಂದು ಚೆನ್ನಾಗಿ ಸ್ವೀಕಾರ ಮಾಡ್ತಾರೆ? ಹಾಗೇನು ನಾನು ತಿಳ್ಕೊಳ್ಳಲ್ಲ, ಸ್ವೀಕಾರ ಮಾಡ್ತಾರೆ ಅಂತ ಅಂತೂ ಬೈಕೋತಾರೆ ಬಹಳ ಜನ ಲೇಡೀಸ್. ಹಿಂಗ್ ಮಾಡ್ಬಿಟ್ರಲ್ಲ ಅಂತ. ಬಟ್ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ಅಂದ್ರೆ ನಿಮಗೆ ಆದಾಯ ಇತ್ತು, ನನ್ಗೆ ಆದಾಯ ಇರ್ಬೇಕಾದ್ರೆ ನನ್ಗೆ ಇಷ್ಟ ಬಂದ ಹಾಗೆ ನಾನು ಚಿನ್ನವನ್ನು ತೆಗೆದಿಟ್ಕೋತೀನಿ, ಅದಕ್ಕೆ ಯಾಕೆ ತೊಂದರೆ ಪಡಬೇಕು ಅನ್ನೋದು ಓಕೆನಾ? ಇಲ್ಲ ಆದಾಯ ಎಷ್ಟೇ ಇರಲಿ ಚಿನ್ನ ಅನ್ನುವಂಥ ಪದಾರ್ಥ ಇಷ್ಟೇ ಇರಬೇಕು ಅಂತ ರೂಲ್ಸ್ ಮಾಡಿದ್ರೆ ನಿಮ್ಗೆ ಓಕೆನಾ? ರೂಲ್ಸ್ ಮಾಡಿದ್ರೆ ಓಕೆ, ನನ್ನ ಅನಿಸಿಕೆ. ಓಕೆ, ಗೊತ್ತಿಲ್ಲ. ಒಂದ್ ಕಡೆ ಅಂದ್ರೆ ಪ್ಲೀಸ್ ಒಂದು ವಿಷಯ ಹೇಳ್ತೀನಿ. ಪ್ಲೀಸ್ ಸರ್. ಒಂದು ವಿಷಯ ಹೇಳ್ತೀನಿ. ಏನು ಅಂದ್ರೆ ಲೇಡೀಸ್ಗೆ ಇರುವಷ್ಟು ಚಿನ್ನದ ಮೇಲೆ ಮೋಹ ಯಾರಿಗೂ ಇಲ್ಲ. ಆ ಲೇಡೀಸ್ ಇದೇ ಹಾಗೆ, ಸಮುದಾಯವೇ ಹಾಗೆ. ಆದ್ರಿಂದ ಈ ಯೋಚನೆ ಮಾಡಿರೋದು ಒಂದು ಲಿಮಿಟ್ ಮಾಡಿ ಒಂದು ಸಂಸಾರಕ್ಕೆ ದುಡ್ಡನ್ನ, ಲಿಕ್ವಿಡ್ ದುಡ್ಡನ್ನ ಉಪಯೋಗಿಸ್ಕೊಳ್ಳೋದು ಒಳ್ಳೇದು ಸರ್. ನಮ್ಮ ಪ್ಯಾನಲ್ ಒಬ್ರು ಮಹಿಳೆ ಕೂಡ ಅದನ್ನ ಸ್ವಾಗತ ಮಾಡಿಬಿಟ್ಟಿದ್ದಾರೆ. ನಾನು ಹೇಳಕ್ ಬಯಸ್ತೀನಿ ನೋಡಿ, ಚಿನ್ನದ ಮೇಲೆ ಮೋಹದ ಬಗ್ಗೆ ಅವರು ಕೂಡ ಹೇಳಿದ್ರು. ಚಿನ್ನದ ಬಗ್ಗೆ ನೀವು ಮಿತಿ ಹೇರೋ ಬದಲು ಈಗ ಒಂದು ಅದನ್ನು ತೆರಿಗೆ ಫಿಕ್ಸ್ ಮಾಡಲಿ, ಇಷ್ಟಕ್ಕಿಂತ ಜಾಸ್ತಿ ಇದ್ರೆ ಇಷ್ಟೊಂದು ಟ್ಯಾಕ್ಸ್ ಕೊಡಬೇಕು. ವೆಲ್ಕಮ್ ಬ್ಯಾಕ್. ಒಂಚೂರು ಹೋಲ್ಡ್ ಮಾಡ್ತೀನಿ ಸರ್. ಚಿನ್ನದ ಮೇಲೆ ಮೋಹ ಇಟ್ಕೊಳ್ಳೋದು ಸರ್ವೇ ಸಾಮಾನ್ಯ, ಅದಿರ್ಲಿ ಕೂಡ, ಆಸೆ ಯಾಕೆ ತೆಗಿತೀರಿ? ಆದ್ರೆ ಅದಕ್ಕೆ ಇಂತಿಷ್ಟೇ ಪ್ರಮಾಣದ ಮೇಲಿದ್ರೆ ಅದಕ್ಕೊಂದು ಟ್ಯಾಕ್ಸ್ ಫಿಕ್ಸ್ ಮಾಡಿ ಸ್ಲ್ಯಾಬ್, ಅವಾಗ ಅವ್ರು ಇಟ್ಕೋಬೇಕು, ಯಾರಿಗೆ ಇಟ್ಕೊಳಕ್ ಸಾಧ್ಯ ಆಗುತ್ತೆ ಅನ್ನೋದು ನಾಗರಾಜ್ ಶೆಟ್ಟರ್ ಅನಿಸಿಕೆ. ನಾಗರಾಜ್ ಶೆಟ್ಟರ್ ಒಂದು ವಿಷಯ ತೆಗೆದ್ರು, ನಾನು ಅವ್ರನ್ನೇ ಅಲೋ ಮಾಡ್ತಿದ್ದೀನಿ. ಈಗ ಸರ್, ಚಿನ್ನ ಅಂತ ಎಲ್ಲರೂ ಇಷ್ಟಪಡ್ತಾರೆ, ಹೆಣ್ಮಗಳು ಕಾಮಾಕ್ಷಿ ಅವರು ಕೂಡ ಮಾತಾಡ್ತಿದ್ರು, ಅದಕ್ಕೊಂದು ಮಿತಿ ಇರಬೇಕು ಅಂತ. ಅದನ್ನ ಮೀರಿಯೂ ಮಾಡಿದ್ದೆ ಆದ್ರೆ ಒಂದು ಸ್ಲ್ಯಾಬ್ ಫಿಕ್ಸ್ ಆಗಬೇಕು ಅಂತ ಹೇಳ್ತಿದ್ದೀರಿ ನೀವು. ನಾವು ಮಾತಾಡ್ತಿದ್ದಾಗ ನಮ್ಮ ಹೆಗಡೆ ಅವರು ಹೇಳಿದ್ರು 2015ರವರೆಗೆ ವೆಲ್ತ್ ಟ್ಯಾಕ್ಸ್ ಇತ್ತು, ಸಂಪತ್ತಿನ ಮೇಲೆ ತೆರಿಗೆ ಇತ್ತು. ನಾನು ಆಗ ಹೇಳಕ್ ಹೋಗಿದ್ದು ಅದೇ ವಿಷಯವನ್ನ. ಈಗ ನೀವು ಯಾರ ಹತ್ರ ಚಿನ್ನ ಇದೆಯಾ, ಆ ಚಿನ್ನಕ್ಕೆ ಬೆಲೆ ಆಗ 1% ಇತ್ತು, ಅದನ್ನ 4% 5% ಮಾಡಿ ವೆಲ್ತ್ ಟ್ಯಾಕ್ಸ್ ಹಾಕಿ. ನೀವು ಆ ಇಷ್ಟಕ್ಕಿಂತ ಮೇಲೆ ಚಿನ್ನ ನೀವು ಯಾಕೆ ಇಟ್ಕೊಂಡಿದ್ದೀರಾ, ಈ ಇಷ್ಟಕ್ಕಿಂತ ಮೇಲೆ ಚಿನ್ನ ಇಟ್ಟರೆ ನೀವು ಇಷ್ಟ ಕೊಡಬೇಕು, ಹಾಕಿ. ಬಟ್ ಅದಕ್ಕಿಂತಲೂ ಮುಖ್ಯವಾಗಿ ನನಗೆ ಅನ್ಸೋದು ಚಿನ್ನ ಒಂದು ಅಂಶ, ಅದಕ್ಕಿಂತ ಜಾಸ್ತಿಯಾಗಿ ಎಲ್ಲಾ ನಗರಗಳಲ್ಲೂ ಒಬ್ಬರಿಗಿಂತ ಒಂದಕ್ಕಿಂತ ಹೆಚ್ಚು ಮನೆಗಳಿವೆ, 3, 4, 5 ಬೇನಾಮಿ ಆಸ್ತಿಗಳು. ಆಮೇಲೆ ಪ್ರತಿಯೊಬ್ಬ ಮನೆಯಲ್ಲಿ ತಲೆಗೊಂತಲಾಗಿ ಕಾರ್ ಇದೆ. ಬೆಂಗಳೂರಲ್ಲಿ ಸಮಸ್ಯೆ ಆಗ್ತಿರೋದು ಈ ಕಾರುಗಳು ರಸ್ತೆಯಲ್ಲಿ ಓಡಾಡಕ್ಕೆ ಆಗಲ್ಲ ಮನುಷ್ಯರಿಗೆ, ನಡ್ಕೊಂಡು ಇಂಥದ್ರಲ್ಲಿ ಅದನ್ನ ಮಿತಿ ಹೇರಲಿ. ನಿಮಗೆ ಯಾಕೆ ನೀವು ಕಾರ್ ತಗೋತೀರಾ, ಎರಡಕ್ಕಿಂತ ಜಾಸ್ತಿ ಮಾಡಿದವರಿಗೆ ಈಗ ದುಡ್ಡಲ್ಲಿ ಬಂತು, ಯಾಕೆ ತಗೋದು? ಇದೆಲ್ಲ ಕಳ್ಳತನದಿಂದ ಮಾಡಿದಂತ ದುಡ್ಡು ಇದಲ್ವಾ? ಇದರ ಮೇಲೆ ಮಿತಿ ಹೇರಲಿ. ಆದ್ರೆ ಒಂದು ಮಧ್ಯಮ ವರ್ಗಕ್ಕೆ ಅದರ ಮೇಲೆ ಒಂದು ಭಾವನಾತ್ಮಕ ಅಟ್ಯಾಚ್ಮೆಂಟ್ ಇದೆ ಗೋಲ್ಡ್ ಮೇಲೆ. ಅದನ್ನ ನೀವು ಇದು ಮಾಡಿದ್ರೆ ಎಷ್ಟೋ ಜನ ಮಹಿಳೆಯರಿಗೂ ತೊಂದರೆ ಆಗುತ್ತೆ. ಅದಕ್ಕಿಂತ ಜಾಸ್ತಿಯಾಗಿ ನ್ಯಾಯವಾಗಿ ದುಡಿದವರು, ಯಾವುದೇ ಬಿಲ್ ಇಲ್ಲದೆ ಅಥವಾ ಯಾವ್ದನ್ನೇ ಒಂದು ತೋಟದಲ್ಲಿ, ನಮ್ಮ ಇವರಿಗೆ ಗೊತ್ತು, ನಮ್ಮ ಉತ್ತರ ಕನ್ನಡದಲ್ಲಾಗಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಡಿಕೆ ಮಾಡ್ತಾರೆ, ತೆಂಗು ಮಾಡ್ತಾರೆ. ಅಡಿಕೆ ಮಾರಿ ತೆಂಗು ಮಾಡಿದಾಗ ಮನೆಯವ್ರಿಗೆ ಏನಾಗುತ್ತೆ, ಒಂದು ಚಿನ್ನ ತಗೊಂಡ್ಬಂದು ಮನೇಲಿದ್ರೆ ಮನೆಯವ್ರಿಗೆ ಖುಷಿ ಆಗುತ್ತೆ ಅಂತ ತಗೊಂಡು ಇದು ಮಾಡ್ತಾರೆ. ನಾಳೆ ಅದಕ್ಕೆ ಅವರು ಆದಾಯವನ್ನು ತೋರ್ಸಕ್ ಆಗಲ್ಲ. ನೀವು ಇಟ್ಟಿದ್ದೀರಾ, ಅದನ್ನು ನೀವು ಸರೆಂಡರ್ ಮಾಡಬೇಕು, ಮತ್ತೊಂದು ಮಾಡಬೇಕು. ಡಿಕ್ಲೇರ್ ಮಾಡಬೇಕು. ಯಾರೊಬ್ರು ಸರ್ ಅಡಿಕೆ ಬೆಳೆದಿರೋ ಯಾರೊಬ್ರು ಫೋನ್ ಮಾಡಿದ್ರು ಸರ್,
ಅವ್ರು ಹಿಂಗೆ ಅಡಿಕೆ ಬೆಳೆದಿರೋರ್ ಮನೇಲಿ ಸುಮ್ನೆ ಆದ್ರೂ 40 ಲಕ್ಷ 30 ಲಕ್ಷ ದುಡ್ಡೇ ಇರುತ್ತೆ ಹಂಗ ನೋಡಕ್ ಹೋದ್ರೆ. ಎಷ್ಟೋ ಕಡೆ ಇದೆ. ಅವ್ರು ಬ್ಯಾಂಕ್ಗೆ ಹಾಕಿರಲ್ಲ, ಅಯ್ಯೋ ಈಗ ಹಾಕ್ಬಿಟ್ರೆ ಇದನ್ನ ಕಪ್ಪು ಹಣ ಅನ್ಬಿಡ್ತಾರೋ ಅನ್ನೋ ಭಯ ಹಂಗ್ ನೋಡಕ್ ಹೋದ್ರೆ. ಬಟ್ ಅವ್ರಿಗೆ ಯಾಕೆ ಕಾಡ್ಬೇಕು? ನಮ್ಗೆ ಇಷ್ಟು ಎಕರೆ ಆಸ್ತಿ ಇದೆ, ನಾವು ಪ್ರತಿ ವರ್ಷ ಬೆಳಿತೀವಿ, ಇದನ್ನ ಮನೇಲಿ ಇಟ್ಕೊಂಡಿದ್ದೆ, ಈಗ ತಂದು ಹಾಕ್ತಿದ್ದೀನಿ. ನೋಡಿ, ಇದೇ ಸಮಸ್ಯೆ ಜನಧನಕ್ಕೂ ಸಣ್ಣ ಮಟ್ಟಿಗೆ ನಾವು ಹೋಲಿಸಬಹುದು. ಯಾಕಂದ್ರೆ ಇವತ್ತೇನಾಗಿದೆ ಅಂದ್ರೆ, ಅದು ಬಹುಶಃ ಹೆಗ್ಡೇರಿಗೆ ಗೊತ್ತಿರ್ಬೋದು, ಬ್ಯಾಂಕ್ಗಳಲ್ಲಿ ರೈತರು ಸಾಲ ತಗೊಂಡಿರ್ತಾರೆ. ಕರೆಕ್ಟ್. ಆ ಸಾಲ ತಗೊಂಡ ನಾನು ತಿಳಿದ ಹಾಗೆ 1995 ಇಸ್ವಿಯಿಂದಲೂ ರೈತರು ತಗೊಂಡ ಸಾಲವನ್ನು ರೀಸ್ಟ್ರಕ್ಚರ್ ಮಾಡಿದ್ದಾರೆ. ರೀಸ್ಟ್ರಕ್ಚರ್ ಅಂದ್ರೆ ಮತ್ತೆ ಮರು ಸಾಲಗಳನ್ನು ಮಾಡ್ತಾ 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 ಬಂದಿದ್ದಾರೆ. ಈ ರೈತರಿಗೂ ಅದು ಗೊತ್ತಿದೆ. ಅವನು ಸಾಲವನ್ನು ರೀಸ್ಟ್ರಕ್ಚರ್ ಮಾಡ್ತಾರೆ ವಿನಃ ಆ ಸಾಲದ ದುಡ್ಡನ್ನು ಕಟ್ಟೋದು ಅವ್ರು ಇಂತಿಷ್ಟ ಅಂತ ಮಾತ್ರ ಕಟ್ತಾರೆ, ಜಾಸ್ತಿ ಕಟ್ಟಕ್ಕೆ ಹೋಗಲ್ಲ. ಏನು ಮಾರಿದ ದುಡ್ಡು ಇದೆಯಾ ಅದನ್ನು ಬ್ಯಾಂಕಲ್ಲಿ ಸೇವಿಂಗ್ಸ್ ಬ್ಯಾಂಕ್ ಹಾಕಿದ್ರೆ ಬ್ಯಾಂಕ್ನವ್ರು ಮುರ್ಕೋತಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಅವ್ರು ಬ್ಯಾಂಕ್ ಕಟ್ಟಕ್ಕೆ ಹೋಗಲ್ಲ. ಅವರು ಆ ಮನೆಯನ್ನು ಇಟ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಆಗಿದೆ, ಅವರು ಕಡ್ಡಾಯವಾಗಿ ಕಟ್ಟಬೇಕಾಗಿದೆ. ನಾನೊಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ. ಇತ್ತೀಚೆಗೆ ನಮಗೆ ತೀರಾ ಆಪ್ತರು ಹೇಳಿದ್ರು, ಸರ್ ನಮ್ಮ ಮನೆಯಲ್ಲಿ ಈಗ ಮೊನ್ನೆ ಇದು ಏನು ಮೆಕ್ಕೆಜೋಳ ಮಾರಿದ ದುಡ್ಡಿದೆ ಸರ್, ಒಂದು 4-5-6 ಲಕ್ಷ ರೂಪಾಯಿ ಇದೆ, ನಾವೆಲ್ಲ ಕುಟುಂಬದವರೆಲ್ಲ ಸೇರ್ ಮಾಡಿದ್ದು. ಅದನ್ನು ನಾವು ನೋಡೋಕೆ ಇಷ್ಟವರೆಗೆ ಏನು ಮಾಡಿಲ್ಲ. 2-3 ವರ್ಷದ್ದು ಹಾಗೆ ಇದೆ. ನೋಡಿದ್ರೆ 2005ಕ್ಕಿಂತ ಹಿಂದಿನ ನೋಟುಗಳು, 500 ನೋಟುಗಳು ಕೂಡ ಅದರಲ್ಲಿದೆ. ಅದನ್ನು ನೀವೆಲ್ಲ ಬ್ಯಾಂಕ್ನವರು ಸ್ವೀಕರಿಸೋದಿಲ್ಲ ಅಂತೆ. ಅದನ್ನ ಏನು ಮಾಡಲಿ ಸರ್ ಅಂತ ಕೇಳಿದ್ರು ನನಗೆ. ನಾನು ಹೇಳಿದೆ. ಆಮೇಲೆ ನಾನು RBIಗೂ ನನಗೆ ಬೇಕಾದವ್ರಿಗೆ ಕೇಳಿದೆ, ನಮ್ಮ ಕರೆನ್ಸಿ ಎಷ್ಟಿಗೂ ವಿಚಾರಿಸಿದೆ. ಅವರಂದರು ಈ ಸಂದರ್ಭದಲ್ಲಿ ಹೌದು, ನಾನು ಅದಕ್ಕೆ ಸಿಲ್ವರ್ ನೋಟು ಅಂತ ನಾವು ಹೇಳ್ತಿದ್ವಿ, ಸಿಲ್ವರ್ ನೋಟ್ ನಿಷೇಧ ಮಾಡಿದ್ದೇನೆ ಹೌದು, ಆದರೆ ಈ ಸಂದರ್ಭದಲ್ಲಿ ಗುಂಪಿನಲ್ಲಿ ಗೋವಿಂದ ಎಲ್ಲವನ್ನೂ ತಗೋತಿದ್ದೀವಿ, ಕಟ್ಲಿ ಅವರು. ಆದ್ರೆ 2.5 ಲಕ್ಷಕ್ಕಿಂತ ಮೇಲೆ ಕಟ್ಟಿದ್ರೆ ಮತ್ತೆ ಅವ್ರು ತೊಂದರೆ ಆಗ್ಬೋದು, ಯಾವ್ದಾವ್ದು ಅಕೌಂಟ್ ನೋಡ್ಕೊಂಡು ಕಟ್ಲಿ ಅಂತ. ಹಾಗಂತ ಕೆಲವರು ಸಾಕಷ್ಟು ಜನ ಈಗಲೇ ಅವರು ಹೇಳಿದಾಗೆ ಮಹಿಳೆಯರದು ಖಾತೆಗಳೇ ಇರೋದಿಲ್ಲ. ನಮ್ಮ ದೇಶದಲ್ಲಿ ಮಹಿಳೆಯರು ಬ್ಯಾಂಕ್ ಹೋಗಿ ಒಂದು ಜನಧನ ಆಗ್ಲಿ ಏನೇ ಆಗ್ಲಿ, ಮಹಿಳೆಯರಿಗೆ ಸಾಕಷ್ಟು ಸಮಯ ಅವರು ಸೇವಿಂಗ್ಸ್ ಮಾಡಿದ ದುಡ್ಡನ್ನ ತಗೊಂಡೋಗ್ ಕೊಟ್ರೆ ಏನು ಮಾಡುತ್ತಾರೆ ಅಂತ ಒಂದು. ಇನ್ನೊಂದು, ಈಗಾಗಲೇ ಚಿನ್ನಗಳನ್ನ ನೀವು ಇಟ್ಕೊಂಡಿರ್ತಿರಲ್ಲ, ಅವ್ರು ಭಯ ಪಡ್ಬೇಕಾ ಹೇಳಿ ಸರ್? ಈಗ ಅದಕ್ಕೂ ಮೊದಲು ನಾನು ಖಾತೆಗಳ ಬಗ್ಗೆ ಮಾತಾಡ್ತೀನಿ. ಈಗ ಬಹಳಷ್ಟು ಮಹಿಳೆಯರಿಗೆ ಖಾತೆಗಳಿಲ್ಲ ಅನ್ನೋದು ಒಂದು ವಿಚಾರ. ಇನ್ನು ಬಹಳಷ್ಟು ಕೃಷಿಕರು ಅಥವಾ ಇತರೆ ಉದ್ಯೋಗ ಮಾಡ್ತಾ ಇರೋರು ಕೂಡ ಖಾತೆಗಳಿಲ್ಲ. ಮತ್ತೆ ಈಗ ಪರಿಸ್ಥಿತಿ ಹೇಗಾಗ್ತಾ ಇದೆ ಅಂತಂದ್ರೆ, ಎಷ್ಟೋ ಜನರು ಖಾತೆಯನ್ನ ಓಪನ್ ಮಾಡ್ತೀನಿ ಅಂದ್ರೂ ಕೂಡ ಬ್ಯಾಂಕ್ಗೆ ಹೋಗಿ ಓಪನ್ ಮಾಡೋ ಪರಿಸ್ಥಿತಿನೇ ಇಲ್ಲ. ಅಷ್ಟೊಂದು ರಶ್ ಇದೆ, ಅಷ್ಟೊಂದು ಪ್ರಾಬ್ಲಮ್ ಇದೆ. ಇನ್ನು ಚಿನ್ನದ ಬಗ್ಗೆ ಹೇಳಬೇಕು ಅಂತಂದ್ರೆ, ವೆಲ್ತ್ ಟ್ಯಾಕ್ಸ್ ಬಗ್ಗೆ ಹೇಳಿದ್ರಿ. ವೆಲ್ತ್ ಟ್ಯಾಕ್ಸ್ ನಡೀತಾ ಇದ್ದ ಪೀರಿಯಡ್ನಲ್ಲಿ ತುಂಬಾ ವರ್ಷ ವೆಲ್ತ್ ಟ್ಯಾಕ್ಸ್ ಇತ್ತು, 2015ರವರೆಗೆ. 100ಕ್ಕೆ ಒಬ್ರೋ ಇಬ್ರೋ ಮಾತ್ರ ವೆಲ್ತ್ ಟ್ಯಾಕ್ಸ್ ಕಟ್ತಾ ಇದ್ದವರು. ವೆಲ್ತ್ ಟ್ಯಾಕ್ಸ್ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ, ವೆಲ್ತ್ ಟ್ಯಾಕ್ಸ್ ಇದೆ ಅನ್ನೋದೇ ಗೊತ್ತೇ ಇರಲಿಲ್ಲ. ಮತ್ತೆ ಗವರ್ಮೆಂಟ್ ಕೂಡ ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ವೆಲ್ತ್ ಟ್ಯಾಕ್ಸ್ ಅನ್ನ ಎನ್ಫೋರ್ಸ್ ಮಾಡಿರ್ಲಿಲ್ಲ. ಅವಾಗ ಬರ್ತಾ ಇರೋದು 900ರಿಂದ 1000 ಕೋಟಿ ರೂಪಾಯಿ ಆದಾಯ. ಆದ್ರೆ ಗವರ್ಮೆಂಟ್ ವೆಲ್ತ್ ಟ್ಯಾಕ್ಸ್ ಪರ್ಪಸ್ಗೆ ಖರ್ಚು ಮಾಡ್ತಾ ಇರೋದು ಅದಕ್ಕಿಂತ ಜಾಸ್ತಿ ಅಂತ ಒಂದು ಅಂದಾಜು. ಅದಕ್ಕೆ ವೆಲ್ತ್ ಟ್ಯಾಕ್ಸ್ ಅನ್ನ ಕೈ ಬಿಟ್ರು. ಈಗ ವೆಲ್ತ್ ಟ್ಯಾಕ್ಸ್ ಅನ್ನ ತಗೊಂಡ್ ಬಂದ್ರೂ ಕೂಡ ನನ್ನ ಅಭಿಪ್ರಾಯದಲ್ಲಿ ಈ ಬಂಗಾರದ ಸಮಸ್ಯೆ ಬಗೆಹರುತ್ತೆ ಅಂತ ನನ್ಗನ್ಸಲ್ಲ. ಯಾಕೆಂದ್ರೆ ಅದು ಸೆಲ್ಫ್ ಡಿಕ್ಲರೇಷನ್ ಅಲ್ಲ ಸರ್, ಅದು ಸೆಲ್ಫ್ ಡಿಕ್ಲರೇಷನ್. ಒಂದು ನನ್ನ ಹತ್ರ ಇಷ್ಟು ಚಿನ್ನ ಇದೆ ಅಂತ ಬಂದು ನಾನೇ ಡಿಕ್ಲೇರ್ ಮಾಡಬೇಕು. ಹೌದು. ಡು ಯು ಫೀಲ್ ನಮ್ ಜನ ಇದಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ನಮ್ಮ ಸಾಮಾನ್ಯ ಜನ ಹಿಂದಿನ ವ್ಯವಸ್ಥೆಯನ್ನ ನೋಡಿದ್ರೆ ಹಾಗಾಗುತ್ತೆ ಅಂತ ನನ್ಗೆ ಅನ್ಸಲ್ಲ. ಜನ ಆ ತರ ಮಾಡ್ತಾರೆ ಅಂತ ನನ್ಗೆ ಅನ್ಸಲ್ಲ. ಗೊತ್ತಿಲ್ಲ. ಕಾಮಾಕ್ಷಿ ಶಶಿಧರ್ ಕೂಡ ಮಹಿಳೆಯಾಗಿ ನಮ್ಮ ಜೊತೆ ಇರೋರು. ನೀವು ವೆಲ್ಕಮ್ ಮಾಡಿದ್ರಿ, ಕರೆಕ್ಟ್ ಮೇಡಮ್, ಈ ತರ ಬರಬೇಕು ಹರೀಶ್ ಅವರೇ, ಅವಾಗ ಒಂದಷ್ಟು ಸಿಸ್ಟಮ್ಯಾಟಿಕ್ ಲೈಫ್ ಬರುತ್ತೆ ಅಂತ. ಬಟ್ ನಮ್ಮ ಜನ ಅದಕ್ಕೆ ಎಷ್ಟು ಸಪೋರ್ಟಿವ್ ಆಗಿರ್ತಾರೆ. ಹೆಣ್ಮಕ್ಳನ್ನ ಮೆಚ್ಚೋಕ್ ಸಾಧ್ಯನಾ ನಮ್ಮ ದೇಶದಲ್ಲಿ ಈ ರೀತಿ ನಿಯಮಗಳನ್ನ ತಂದು? ನೀವೇನಂತೀರಿ ಸರ್? ಯಾವುದೇ ಒಂದು ಯೋಜನೆ ತಂದಾಗ ಎಲ್ಲಾರು 100% ಒಪ್ಕೊಳ್ಳೋದಿಲ್ಲ. 50% ಸಪೋರ್ಟ್ ಮಾಡೋರಿದ್ರೆ 50% ಅಪೋಸ್ ಮಾಡೋರಿರ್ತಾರೆ. ನಾಟ್ ಓನ್ಲಿ ದಿಸ್ ಒನ್, ಎಲ್ಲಾ ಯಾವ್ದಾದ್ರು ತಗೊಳ್ಳಿ, ಅದ್ರ ಬಗ್ಗೆ ಅಪೋಸ್ ಮಾಡೋರು ಎಷ್ಟು ಜನ ಇರ್ತಾರೋ ಸಪೋರ್ಟ್ ಮಾಡೋರು ಕೂಡ ಅಷ್ಟೇ ಜನ ಇರ್ತಾರೆ. ಅದಕ್ಕೆ ಅವರು ತಿಳ್ಕೋಬೇಕು. ಈಗ ಒಬ್ಬ ಸೈನಿಕ ಗಡಿ ಕಾಯ್ಬೇಕಾದ್ರೆ 24 ಗಂಟೆ ಕಾಯ್ತಾನೆ ಸರ್. ಈಗ ಕ್ಯೂ ಅಲ್ಲಿ ನಿಂತ್ಕೊಂಡು ದುಡ್ಡು ಚೇಂಜ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ಮಧ್ಯಮ ವರ್ಗಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಏನ್ ಜನ ದೂರ್ತಾ ಇದಾರೋ, ಅದು ಮಧ್ಯಮ ವರ್ಗದವ್ರಿಗೆ ಯಾಗಾದ್ರೆ ಎಲ್ಲಾದ್ರಲ್ಲೂ ಮಧ್ಯಮ ವರ್ಗದವ್ರಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆನೇ ಮಾತಾಡ್ತಾ ಇದೀರಾ ಬಿಟ್ರೆ ಮಧ್ಯಮ ವರ್ಗಕ್ಕಿಂತ ಸಾಕಷ್ಟು ಸಮಸ್ಯೆಗಳಿದೆ. ಅದ್ರ ಬಗ್ಗೆ ಕೂಡ ಮಧ್ಯಮ ವರ್ಗದ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಈಗ ಚಿನ್ನ ಲಿಮಿಟ್ ಮಾಡೋದ್ರಿಂದ ಯಾರು ಜಾಸ್ತಿ ಇಟ್ಕೊಂಡಿರ್ತಾರೋ ಅವ್ರಿಗೆ ಕಷ್ಟ, ಅವ್ರು ಯೋಚನೆ ಮಾಡ್ತಾರೆ ಬಿಟ್ರೆ ಮಧ್ಯಮ ವರ್ಗದವ್ರ ಹತ್ರ ಅವ್ರು ಎಷ್ಟು ಬೇಕೋ ಜೀವನಕ್ಕೆ ಅಷ್ಟು ಮಾತ್ರ ಇಟ್ಕೊಂಡಿರ್ತಾರೆ. ಈಗ ಮಧ್ಯಮ ವರ್ಗದವ್ರಿಗೆ ಒಂದು ಹೆಣ್ಮಗು ಇದೆ, ಇಲ್ಲ 2 ಹೆಣ್ಮಗು ಇದೆ ಅಂದ್ರೆ ಒಂದು ಬೆಳೆ ಬರುತ್ತೆ, ಇಲ್ಲ ಒಂದೇನೋ ಒಂದು ಹಸು ಮಾರ್ತಾರೆ, ಅವಾಗ ಒಂದೆಷ್ಟು ದುಡ್ಡು ಬರುತ್ತೋ ಅದು ಕೈಯಲ್ಲಿದ್ರೆ ಖರ್ಚಾಗೋಗುತ್ತೆ. ಬ್ಯಾಂಕಲ್ಲಿ ಇಟ್ರೆ ಇನ್ನೆಷ್ಟು ಬಡ್ಡಿ ಕೊಡ್ತಾರೆ, ಅದಕ್ಕೆ ಬೇರೆ ಯಾವಾಗ್ಲೂ ಹೋಗ್ಬೇಕು. ಇಲ್ಲ ಒಂದು ಒಡವೆ ತೆಗೆದು ಇಟ್ಬಿಟ್ಟು
ಬಿಡೋಣ ಬಿಡು, ಬ್ಯಾಂಕಲ್ಲಿ ಇಟ್ರು ಒಂದೇ, ಚಿನ್ನ ತಗೊಬಂದ್ ಮನೇಲಿ ಇಟ್ರು ಒಂದೇ ಅಲ್ವಾ, ಇಲ್ಲ ಇನ್ನೇನಾದ್ರು ತೀರಾ ಕಷ್ಟ ಬಂದಾಗ ಅದೇ ಚಿನ್ನ ತಗೊಂಡೋಗಿ ಬ್ಯಾಂಕಲ್ಲಿ ಇಟ್ರೆ ಅದೇ ದುಡ್ಡು ಕೊಡ್ತಾರಲ್ವಾ ಅನ್ನೋ ಒಂದು ಇಂಟೆನ್ಷನ್ ಮೇಲೆ ಅವ್ರಿಗೊಂದು 50,000 ಬರ್ಲಿ, ಒಂದು 20,000 ಬರ್ಲಿ ಸರ್, ಏನ್ ಮಾಡ್ತಾರೆ ಅವರು, ಒಂದ್ ತಗೊಬಂದು ಒಂದ್ ಹೆಣ್ಮಗು ಒಂದೇ ಒಡವೆ ಅಂತ ಆಗೋಗುತ್ತಪ್ಪ, ಒಂದು ವಸ್ತು ಅಂತ ಇರುತ್ತೆ, ನಮ್ ಕಷ್ಟಕ್ಕೆ ಅದನ್ನ ಬ್ಯಾಂಕಲ್ಲಿ ಇಟ್ರೆ ದುಡ್ಡು ಕೊಡ್ತಾರೆ ಅಂತ ಮಧ್ಯಮ ವರ್ಗದವರು ಆ ತರ ಯೋಚನೆ ಮಾಡ್ತಾರೆ ಸರ್. ಶ್ರೀಮಂತರ ತರ ಅದಕ್ಕಿಂತ ನೀಡಿಗಿಂತ ಜಾಸ್ತಿ ಇಟ್ಕೊಂಡಿರೋರ್ ತರ ಮಧ್ಯಮ ವರ್ಗದವರು ಥಿಂಕ್ ಮಾಡೋದಿಲ್ಲ. ಅದು ಗ್ರೀಡ್ ಹಂಗ್ ನೋಡಕ್ ಹೋದ್ರೆ Yes. ನೀವ್ ಹೇಳ್ತಿದ್ದೀರಿ ಹೌದು. ಲೆಕ್ಕಾಚಾರದಲ್ಲಿ ಬದುಕುವಂತಹ ಮಧ್ಯಮ ವರ್ಗದವರಿಗೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ. ಈ ಮದುವೆ ಮಾಡುವಂತಹ ಸಂದರ್ಭದಲ್ಲಿ 2.5 ಲಕ್ಷ ಅಂದ ಕೂಡ್ಲೇನೆ ತುಂಬಾ ಜನ ಅದಕ್ಕೆ ತಿರುಗು ಬಿದ್ರು, ಅದು ಇದು ಮಾತಾಡ್ತಿದ್ದಾರೆ ಸೋಷಿಯಲ್ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಎಲ್ಲಾ ಕಡೆ ಕೂಡ. ಚಿನ್ನಕ್ಕೂ ಮಿತಿ ಏರ್ಬಿಟ್ರೆ ಹೆಂಗಪ್ಪ ಅಂತ ತುಂಬಾ ಜನ ಪ್ರಶ್ನೆ ಮಾಡೋರು ಇದಾರಲ್ಲ ಮಧ್ಯಮ ವರ್ಗದವರು. ಜೀವನಕ್ಕೆ ಈಗ ನಾವು ಎಜುಕೇಟೆಡ್ ಪೀಪಲ್ಸ್ ಆಗಿ ಒಂದು ಸರ್ ಯೋಚನೆ ಮಾಡ್ಬೇಕು ಸರ್. ಜೀವನಕ್ಕೆ ಈಗ ಒಂದು ಹೊತ್ತು ಊಟ ಮಾಡ್ತೀವಿ, ಊಟ ಜಾಸ್ತಿ ಇದೆ, ಶ್ರೀಮಂತರ ಹತ್ರ ಜಾಸ್ತಿ ಇದೆ, ಜಾಸ್ತಿ ಐಫೈ ಆಗಿದೆ, ಅವರ ಮನೆಯಲ್ಲಿ ಜಾಸ್ತಿ ಐಟಮ್ಸ್ ಇದೆ ಅಂತ ಹೊಟ್ಟೆ ಇಡ್ಸೋದಕ್ಕಿಂತ ಜಾಸ್ತಿ ತಿನ್ನೋಕಾಗುತ್ತಾ ಅವರು? ಕರೆಕ್ಟ್. ಎಷ್ಟು ಹೊಟ್ಟೆಗೆ, ಎಷ್ಟು ನಮ್ಗೆ ಹೆಲ್ತ್ ಗೆ, ಈಗ ಶುಗರ್ ಇನ್ನೋರು, ಶುಗರ್ ಇದೆ ಇಂತ ಕಾಯಿಲೆ ಇರೋಂತವ್ರು, ನಮ್ಮನೆ ಸ್ವೀಟ್ ಜಾಸ್ತಿ ಇದೆಯಪ್ಪ, ಜಾಸ್ತಿ ಐಟಮ್ಸ್ ಇದೆಯಪ್ಪ, ತುಪ್ಪದಲ್ಲಿ ಮಾಡಿದಾರೆ ಇವತ್ತು ಸ್ವೀಟ್ ತಿನ್ಬಿಡೋಣ ಅನ್ಕೊಂತಾರ? ಅವ್ರ ಆರೋಗ್ಯನ ಕಾಪಾಡ್ಕೊಳ್ಳೋದಿಕ್ಕೆ ಎಷ್ಟು ಬೇಕೋ ಅಷ್ಟೇ. ನೀವು ಸ್ವೀಟ್ಸ್ ಅಂದ್ಮೇಲೆ ನೆನಪಾಯ್ತು ಮೇಡಮ್, ಮೊನ್ನೆ ಅಷ್ಟೇ ಯಾವ್ದೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಿದ್ದೆ, ಮೈಸೂರಿನಲ್ಲಿ ಯಾವ್ದೋ ಸ್ವೀಟ್ ಸ್ಟಾಲು, ನಂಗೆ ಗೊತ್ತಿಲ್ಲ ಗೌಡಪ್ಪನವ್ರಿಗೆ ಅದು ಗೊತ್ತಿರುತ್ತೆ ಅಂತ, ಆ ಸ್ವೀಟ್ ಸ್ಟಾಲ್ ನಲ್ಲಿ ₹1 ಪಾನಿಪುರಿ ಕೊಡ್ತೀವಿ ಅಂತ ಏನೋ ಅನೌನ್ಸ್ ಮಾಡಿದ್ರು. ಸುಮಾರು ಒಂದು 500 ಜನ ಕ್ಯೂ ನಿಂತಿದ್ರು. ಇದಕ್ಕೆ ಕ್ಯೂ ನಿಂತ್ಕೊಳ್ಳೋಕ್ಕಾಗತ್ತೆ? ಇದಕ್ಕೇನು ನಮ್ಮ ಜನ ಏನು ಅನ್ನಲ್ಲ, ಆದರೆ ATM ಮುಂದೆನೋ ಬ್ಯಾಂಕ್ ಮುಂದೆ ನಿಂತಾಗ ತುಂಬಾ ಪರಿಪಾಟಲು ಪಡ್ತಾರೆ, ಅವಾಗ ತುಂಬಾ ಕ್ರಿಬ್ ಮಾಡ್ತಿರ್ತಾರೆ ಅಂತ. ಇಸ್ ದಟ್ ಟ್ರೂ ಸರ್? ಹೌದು ಸರ್. ಈಗ ಮಧ್ಯಮದ ವೆಲ್ಕಮ್ ಬ್ಯಾಕ್ ಟು ಮೇಡಮ್. ಗೌಡಪ್ಪನವರೇನೋ ಮಾತಾಡ್ತಿದ್ದಾರೆ, ವೆಲ್ಕಮ್ ಬ್ಯಾಕ್ ಟು ಮೇಡಮ್. ಗೌಡಪ್ಪನವ್ರು ಹೇಳಿ ಪ್ಲೀಸ್. ಈಗ ಒಂದು ಚಿನ್ನದ ವಿಷಯ ಬಂದಾಗ ನಾವು ಬಹಳ ಕೂಲಂಕುಷವಾಗಿ ಸ್ವಲ್ಪ ಯೋಚನೆ ಮಾಡ್ಬೇಕಾಗ್ತದೆ. ಅವ್ರು ಹೇಳಿದಾಗೆ ಹಾ ಸರ್, ಮೀಡಿಯಂ ಜನಗಳಿಗೆ ತುಂಬಾ ತೊಂದರೆ ಆಗ್ತದೆ ಅಂತ ಕಾಣ್ತದೆ. ಯಾಕೆಂದ್ರೆ ಮೊದ್ಲೇ ಹೇಳಿದ್ರು ಯಾರೋ ನಮ್ಮ ಸ್ನೇಹಿತರು ಇದ್ರಲ್ಲಿರೋರು, ಅವ್ರು ಏನೋ ಒಂದು ಕಷ್ಟ ಬಂದಾಗ ಅವ್ರು ತಗೊಂಡೋಗಿ ಬ್ಯಾಂಕ್ ನಲ್ಲಿ ಇಟ್ಟು ಏನೋ ವ್ಯವಹಾರ ಮಾಡ್ಕೋತಿದ್ರು. ಈಗ ಅದಕ್ಕೂ ಕಲ್ಬಿತ್ತಲ್ಲಪ್ಪ, ಏನಪ್ಪಾ ಮುಂದೆ ಅನ್ನೋದು ಯೋಚನೆ ಅವ್ರಿಗೆ ತಕ್ಷಣಕ್ಕೆ ಆಗೋ ವಿಷಯ. ಆದ್ರಿಂದ ನನ್ನ ಇದೇನು ಅಂತ ಅಂದ್ರೆ, ಅವರೊಬ್ಬ ನಮ್ಮ ಸ್ನೇಹಿತರು ಹೇಳಿದ್ರು ಸ್ಲ್ಯಾಬ್ ಹಾಕಿ ಮಾಡೋದು ಉತ್ತಮ ಅಂತ. ಅದು ಒಂದು ಪರಿಶೀಲಿಸಬಹುದು. ಯಾಕೆಂದ್ರೆ ಒಂದು ಲಿಮಿಟ್ ಮಾಡ್ಬಿಟ್ಟು ಮೇಲ್ಗಡೆ ಏನ್ ಹೇಳಿಟ್ರು ಅದು ಗೌರ್ಮೆಂಟ್ ಇನ್ಕಮ್ ಬರೋಂಗ್ ಮಾಡಿ ಅದನ್ನ ಪ್ರಸ್ತಾಪ ಮಾಡಿ ಮುಗಿಸ್ಬೇಕು ಅಂತ ನನ್ನ ಅನಿಸಿಕೆ. ಸೊ ನಿಮ್ಮ ಶಕ್ತಿಗೆ ಅನುಸಾರವಾಗಿ ನೀವು ಅದನ್ನ ಮೀರಿದ್ದೇ ಚಿನ್ನವನ್ನು ಇಟ್ಕೊಳ್ಬೇಕು ಅನ್ನೋ ಆಸೆ ನಿಮಗಿದ್ರೆ ಗೌರ್ಮೆಂಟ್ಗೆ ಏನ್ ಟ್ಯಾಕ್ಸ್ ಇದೆ ಟ್ಯಾಕ್ಸ್ ಕಟ್ಟಿ ನೀವು ಆರಾಮಾಗಿ ನೀವು ಪಡೆ ನೀವು ಜೀವನ ಮಾಡಿ, ಅದರಿಂದ ಏನು ಸಮಸ್ಯೆ ಇಲ್ಲ. ಗೌರ್ಮೆಂಟ್ಗೂ ದುಡ್ಡು ಬಂತು, ನೀವು ವೆಲ್ತ್ ಟ್ಯಾಕ್ಸ್ ಕಟ್ಟೋದು ಆಯ್ತು, ಜೀವನ ಮಾಡಬಹುದು ಅಂತ. ಓಕೆ, ಐ ಗಾಟ್ ಯು ಪಾಯಿಂಟ್ ಸರ್. ನಾವು ದುಡ್ಡನ್ನೇನು ಡಿಕ್ಲೇರ್ ಮಾಡ್ತಿದ್ದಾರೆ, ಯಾವುದೋ ದುಡ್ಡುಗಳು ನೋಟ್ಗಳೀಗ ಬ್ಯಾನ್ ಆಗೋಯ್ತು, ಹೀಗಾಗಿ ಎಲ್ಲ ನೋಟುಗಳು ಬ್ಯಾಂಕ್ಗೆ ಬರುತ್ತೆ, ಟ್ರಾನ್ಸಾಕ್ಷನ್ ಶುರುವಾಗುತ್ತೆ, ಎಷ್ಟೋ ಕೋಟಿ ಆಯಿತು, ಟ್ಯಾಕ್ಸ್ ಹಿಡಿದ್ರು, ಒಂದು ಕಾಳ ಧನಿಕರು ಅಂತ ಏನು ಮಾತಾಡ್ತಿದ್ದೀವಿ ಅವ್ರಿಗೊಂದು ಚಾಟಿ ಏಟು, ಅದು ಓಕೆ. ಈ ಚಿನ್ನದ ವಿಚಾರಕ್ಕೆ ಬಂದರೆ ಈಗಾಗಲೇ ನನ್ನ ಹತ್ರ ಒಂದಷ್ಟು ಚಿನ್ನ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು, ಹೆಂಗೋ ಸಂಪಾದನೆ ಮಾಡಿ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ನಾನು. ಅದನ್ನ ಅವಾಗ ಇನ್ನೊಂದು ವರ್ಷ ನಾನು ಏನೂ ಮಾಡಲ್ಲ, ಆಮೇಲೆ ಅದನ್ನ ಮಾರ್ಬಿಟ್ಟು ದುಡ್ಡು ತಗೊಂಡು ಜೀವನ ಮಾಡ್ತೀನಿ ಅನ್ನೋರಿಗೆ ಹೆಂಗೆ ಕಡಿವಾಣ ಹಾಕೋಕೆ ಸಾಧ್ಯ ಇದು? ಈಗ ಕಪ್ಪು ಹಣ ಅಂತಂದ್ರೆ ಕೇವಲ ನೋಟಿಗೆ ಮಾತ್ರ ಸೀಮಿತ ಅಲ್ಲ. ಕಪ್ಪು ಹಣ ಬಂಗಾರದ ರೂಪದಲ್ಲಿ ಇರ್ಬೋದು, ಆಸ್ತಿ ರೂಪದಲ್ಲಿ ಇರ್ಬೋದು, ಯಾವುದೇ ರೂಪದಲ್ಲೂ ಕೂಡ ಇರಬಹುದು. ಅದಕ್ಕೆ ಸೆಪ್ಟೆಂಬರ್ 30ರವರೆಗೆ ಯಾರ್ಯಾರ ಹತ್ರ ಕಪ್ಪು ಹಣ ಇದೆಯೋ, ಲಾಸ್ಟ್ ಸೆಪ್ಟೆಂಬರ್ ವರೆಗೆ ಇನ್ಕಮ್ ಡಿಕ್ಲರೇಷನ್ ಸ್ಕೀಮ್ ಅನ್ನು ಅನೌನ್ಸ್ ಮಾಡಿದ್ರು. ಈಗ ನೀವು ಯಾವ ರೂಪದಲ್ಲಿ ಅದನ್ನು ಇಟ್ಕೊಂಡ್ರು ಕೂಡ ಆ ಕಪ್ಪು ಹಣನೇ. ಅದು ಬಂಗಾರದ ರೂಪದಲ್ಲಿ ಇದ್ರೂ ಅದಕ್ಕೆ ಟ್ಯಾಕ್ಸ್ ಬರಬೇಕಿತ್ತು. ಈಗ ಅಕಸ್ಮಾತ್ತಾಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವ್ರು ಏನಾದರೂ ನಿಮ್ಮ ಹತ್ರ ಆ ಥರದ್ದು ಒಂದು ಬಂಗಾರ ಇದೆ ಅಂತ ಗೊತ್ತಾದ್ರೆ ಅವರಿಗೆ ಅದ್ರ ಮೇಲೂ ಕೂಡ ಟ್ಯಾಕ್ಸ್ ಪೆನಾಲ್ಟಿ ಎಲ್ಲವನ್ನು ಹಾಕ್ಬಹುದು. ಅಂದ್ರೆ ಅವ್ರಿಗೆ ಆಪ್ಷನ್ ರೇಡ್ ಮಾಡಬೇಕು, ಇನ್ಫಾರ್ಮೇಶನ್ ಬೇಸ್ ಮೇಲೆ ರೇಡ್ ಮಾಡಬೇಕು, ಇನ್ಫಾರ್ಮೇಶನ್ ಏನಿದೆ ಅಂತ ಚೆಕ್ ಮಾಡಿ ಅದರ ಬೇಸಿಸ್ ಮೇಲೆ ಟ್ಯಾಕ್ಸ್ ಹಾಕಬೇಕಾಗುತ್ತೆ. ಬಟ್ ಅದು ಸೆಲ್ಫ್ ಡಿಕ್ಲರೇಷನ್ ಆದ್ಮೇಲೆ ಇಲ್ಲ ಅವ್ರ ಅನುಮಾನದ ಮೇಲೆ ರೇಡ್ ಮಾಡ್ಬೇಕು ಅದನ್ನೆಲ್ಲ? ಅದನ್ನ ಹೇಗೂ ಮಾಡಬಹುದು, ಅವ್ರ ಅನುಮಾನದ ಮೇಲೂ ಮಾಡಬಹುದು. ಅಥವಾ ಈಗ ನೀವು ನಾಳೆ ಬಂಗಾರವನ್ನ ಎಷ್ಟಿದೆ ಅಂತ ಡಿಕ್ಲೇರ್ ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ಆದಾಯಕ್ಕೆ ನಿಮ್ಮ ಹತ್ರ ಇರುವಂತ ಬಂಗಾರಕ್ಕೆ ಸಂಬಂಧ ಇಲ್ಲ ಅಥವಾ ಆ ಪ್ರಮಾಣದಲ್ಲಿ ನಿಮ್ಮ ಹತ್ರ ಬಂಗಾರ ಇದೆ ಅಂತ ಅನಿಸಿದ್ರೆ ಆಗ ಕೂಡ ಅವರು ನಿಮ್ಮ ಹತ್ರ ಪ್ರಶ್ನೆಯನ್ನ ಕೇಳಬಹುದು. ಮುಂಬರುವಂತಹ ಲಾಜಿಕ್ ಓಕೆ, ಇದು ಈಗಾಗಲೇ ಇರುವಂತವರಿಗೆ ಹೆಂಗೆ ಆಚೆಗೆ ತರೋದು ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್. ನಾಗರಾಜ್ ಶೆಟ್ಟಿ. ಹೌದು, ನಾನು ಇದರ ಬಗ್ಗೆ, ಇದರ ಅನುಷ್ಠಾನದ ಬಗ್ಗೆ ಇದರ ಮಿತಿಗಳಿದೆ ಅಂತ ನನಗೆ ಅನಿಸುತ್ತೆ. ನಾನು ನೋಡಿ ಹಿಂದೆ ಏನು ಡಿಮಾನಿಟೈಸೇಷನ್ ಆದಾಗಲೂ ಕೂಡ ಅದರ ಉದ್ದೇಶ ಚೆನ್ನಾಗಿದ್ರು ಕೂಡ ಅನುಷ್ಠಾನದಲ್ಲಾಗದ ಲೋಪ. ಇದು ನಮ್ಮ 130 ಕೋಟಿ ಜನರಿರುವಂಥ ದೇಶದಲ್ಲಿ
ಸಾಮಾನ್ಯ ಒಂದು ಬಡವರ್ಗದವರನ್ನು ಬಿಟ್ಟರೆ ಮಧ್ಯಮ ವರ್ಗದಿಂದ ಹಿಡಿದು ಮತ್ತೆ ನಾವು ಹೇಳ್ತೀವಿ, ಆ ಮೇಡಮ್ ಕೂಡ ಅದನ್ನು ಹೇಳಿದರು, ಮಧ್ಯಮ ವರ್ಗದವರಿಗೆ ಚಿನ್ನ ಇದೆ, ಅವರಲ್ಲಿ ಯಾವ ಪ್ರಮಾಣದಲ್ಲಿ ಇದೆ ಅಂತ ನಾವು ಅದನ್ನು ಹೇಳಕ್ ಆಗೋದಿಲ್ಲ. ಆ ಮೇಲ್ವರ್ಗ, ಮಧ್ಯಮ ವರ್ಗ ಮತ್ತು ಶ್ರೀಮಂತರು, ತುಂಬಾ ದುಡ್ಡಿದ್ದವರು, ಈ ತರ ಒಂದು ಬೇರೆ ಬೇರೆ ಮಟ್ಟಗಳು ಇರೋದ್ರಿಂದ ನೀವು ಯಾರ ಮೇಲೆ ರೈಡ್ ಮಾಡ್ತೀರಾ ಅದನ್ನೆಲ್ಲವನ್ನು ಮಾಡಕ್ ಆಗಲ್ಲ. ನಮ್ಗೆ ಗೊತ್ತು, ಈಗ ಬೆಂಗಳೂರಲ್ಲಿ ಯಾರು ತುಂಬಾ ಐಷಾರಾಮಿ ಜೀವನ ಮಾಡ್ತಿದ್ದಾರೆ ಅವರ ಮೇಲೆ ದಾಳಿ ಮಾಡಬಹುದು. ಆದರೆ ಅವರಿಂದ ಶುರುವಾಗಿ ಅದು ಕೆಳಗಿನವರೆಗೆ ಇಳಿಬೇಕಾದ್ರೆ ಅದು ಅಷ್ಟು ಬೇಕಾದ ಶಕ್ತಿ ನಮ್ಮ ಹತ್ರ ಇದೆಯಾ, ಅದನ್ನ ಮಾಡಕ್ಕೆ ಸಾಧ್ಯನಾ? ಆಮೇಲೆ ಡಿಕ್ಲೇರ್ ಮಾಡಿದವ್ರನ್ನು ಕೂಡ ಡಿಕ್ಲರೇಷನ್, ಶ್ರೀಮಂತರ ಡಿಕ್ಲರೇಷನ್ ಅಂತ ಕೊಡ್ತಾರೆ. ಈಗ ಇವರೇ ಹೇಳಿದ್ರು ಇನ್ಕಮ್ ಟ್ಯಾಕ್ಸ್ ಡಿಕ್ಲರೇಷನ್ ಕೊಟ್ಟರೆ 45% ಅಲ್ವಾ ಸರ್? 45% ಇತ್ತು. ಆದ್ರೆ ಕೊಟ್ಟವರು ಭಾರಿ ಕಡಿಮೆ. ಆಮೇಲೆ ಹಿಂದೆ ಮೋದಿ ಅಧಿಕಾರಕ್ಕೆ ಬಂದ ತಕ್ಷಣ 2015 ಸೆಲ್ಫ್ ಡಿಕ್ಲರೇಷನ್ ಅಂತ ಮಾಡಿದ್ರು, ಆಗ್ಲೂ ಯಾರು ಕೊಡ್ಲಿಲ್ಲ. ಈಗ ಮೊನ್ನೆ ಕೂಡ 6 ತಿಂಗಳು, ಜೂನಿಂದ ಸೆಪ್ಟೆಂಬರ್ ವರೆಗೆ ಅವಕಾಶ ಇತ್ತು, ಆಗ್ಲೂ ಕೊಡ್ಲಿಲ್ಲ. ಸೊ ಈಗ ನಾಳೆ ಅದನ್ನು ಡಿಕ್ಲರೇಷನ್ ಕೊಡಬೇಕಂದ್ರೆ ಅವನು ನಿಜವಾದ ಡಿಕ್ಲರೇಷನ್ ಕೊಡ್ತಾನೆ ಅನ್ನೋದಕ್ಕೆ ಏನು ಅಲ್ಲಿ ನಮಗೆ ಸರಿಯಾದ ಮಾಹಿತಿ ಸಿಗಲ್ಲ. ಅದು ನಂಬೋದು ಹೇಗೆ ಅಂತ ಮಾಡಿದ್ರು ಕೂಡ ಅವ್ನು ಕರೆಕ್ಟಾಗಿ ಕೊಟ್ಟಿದ್ದಾನೆ ಅಂತ ಏನ್ ನಂಬಿಕೆ ಅದು ಅಂತ? ಅದು ಇಂಡಿವಿಜುವಲ್ ಆಗಿ ರ್ಯಾಂಡಮ್ ಚೆಕ್ ಮಾಡಿದಾಗ ಅಷ್ಟೇ ಬಿಟ್ರೆ ಬೇರೆ ಯಾವುದೇ ವಿಧಾನ ಕಂಡು ಬರಲ್ಲ. ಯಾಕಂದ್ರೆ ಗವರ್ಮೆಂಟ್ ಸ್ಯಾಟಲೈಟ್ ಯೂಸ್ ಮಾಡಿಯೋ ಅಥವಾ ಬೇರೆ ಯಾವುದೇ ವಿಧಾನದಲ್ಲಿ ಯಾರ ಮನೇಲಿ ಎಷ್ಟು ಬಂಗಾರ ಇದೆ, ಯಾರ ಲಾಕರ್ ಇದೆ ಅಂತ ಚೆಕ್ ಮಾಡ್ಲಿಕ್ಕೆ ಇನ್ನೂ ಸಿಸ್ಟಮ್ ಬಂದಂಗಿಲ್ಲ. ಪ್ರಾಕ್ಟಿಕಾಲಿಟಿಗೆ ತುಂಬಾ ದೂರವಾದ ಮಾತು ಈಗ ಸದ್ಯಕ್ಕೆ ಆ ತರದ ಬೆಳವಣಿಗೆ ನೋಡಕ್ ಹೋದ್ರೆ. ಬಟ್ ಈ ಕಡಿವಾಣದ ಬಗ್ಗೆ ಪ್ರಶ್ನೆ ಹಾಕಿದಾಗ ಅಲ್ಲಿ ಗೋ ಬ್ಯಾಕ್. ಕಾಮಾಕ್ಷಿ ಶಶಿಧರ್ ಚಿಕ್ಕಬಳ್ಳಾಪುರದ ಗೃಹಿಣಿ ಇದ್ದಾರೆ. ಮೇಡಮ್, ಆಗ್ಲೇ ನೀವು ಮಾತಾಡ್ತಿದ್ದೀನ, ನಾನು ಒಂಚೂರು ಹೋಲ್ಡ್ ಮಾಡಿದೆ ಬಿಕಾಸ್ ಗೌಡಪ್ಪನವ್ರಿಗೆ ಅಲೋ ಮಾಡಬೇಕಾಗಿತ್ತು ನಾನು. ಈ ತರದ ಬೆಳವಣಿಗೆನ ನೀವು ಸ್ವಾಗತ ಮಾಡಿದ್ರಿ ನಿಜ. ಮಧ್ಯಮ ವರ್ಗದವ್ರಿಗೆ, ಕೆಳ ಮಧ್ಯಮ ವರ್ಗದವ್ರಿಗಂತೂ ನನಗೆ ಗೊತ್ತಿಲ್ಲ, ಚಿನ್ನ ಕೂಡು ಹಾಕೊಂಡಿದ್ದಾರೆ ಅಂತ ಹೇಳೋಕೆ ಈ ಕ್ಷಣಕ್ಕೆ ನಾನು ರೆಡಿ ಇಲ್ಲ. ಬಟ್ ಮಧ್ಯಮ ವರ್ಗದಲ್ಲಂತೂ ಒಂದು ಆಸೆ ಇರುತ್ತೆ. ಹೀಗಾಗಿ ಸಣ್ಣ ಪುಟ್ಟ ಚೀಟಿ ಹಾಕೊಂಡು ಚಿನ್ನವನ್ನ ಕೂಡಿಟ್ಟಿಡ್ತಾರೆ, ಬಿಕಾಸ್ ಕಷ್ಟ ಕಾಲಕ್ಕೆ ಅದೇ ಆಗೋದು ಅಂತ. ಹೌದು ಅಲ್ವಾ? ಸೊ ಹಾಗಿದ್ರೆ ಅವ್ರೇನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲ ಸರ್, ಅವ್ರು ಅಷ್ಟೊಂದು ಏನು ಅಲ್ಲ, ಇನ್ನೊಬ್ರು ರೈಡ್ ಮಾಡಿ ಅದನ್ನ ತಗೊಳ್ಳೋ, ಆಚೆಗೆ ತೆಗಿಯೋ ಅಷ್ಟೊಂದು ನಾರ್ಮಲ್ ಪೀಪಲ್ಸ್ ಯಾರು ಇಟ್ಕೊಂಡಿರೋದಿಲ್ಲ. ಮಿನಿಮಮ್ ಅಂದ್ರೆ ಒಂದ್ ಸೆಟ್ ಇಟ್ಟಿರ್ತಾರೆ, ಇಲ್ಲ ಮನೆ ಮಗಳಿಗೆ ಮದುವೆ ಮಾಡಿ ಕಳಿಸ್ಬಿಟ್ವಾ, ಹೆಂಡತಿಗೆ ಒಂದು ಸರ ಇರ್ಬೋದು, ಇಲ್ಲೊಂದು ನಕ್ಲಿಸ್ ಇರ್ಬೋದು, ಅಷ್ಟು ಬಿಟ್ರೆ ಇನ್ನು ಅದಕ್ಕಿಂತ ಜಾಸ್ತಿ ಇಟ್ಕೊಂಡಿರೋ ಅಷ್ಟು ನಾಗೋ ಪೀಪಲ್ಸ್ ಯಾರು ಇಟ್ಕೊಂಡಿರೋದಿಲ್ಲ ಸರ್. ನೀವಾಗ್ಲೇ 200 ಗ್ರಾಮ್ ಅಂತ ಒಂದು ಲೆಕ್ಕ ತೆಗೆದ್ರಿ ಸುಮ್ಮನೆ. ನಾನು ಕೂಡ್ ಹಾಕಿ 200, 300, 400 ಅದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಬಟ್ ಅದು ನನ್ನ ಬ್ಲ್ಯಾಕ್ ಮನಿ ಅಲ್ಲ, ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು. ಏನ್ ಪ್ರಾಬ್ಲಮ್ ಇವ್ರಿಗೆ ಅಂತ ಕೇಳೋರು ಇದ್ದಾರಲ್ಲ? ಹೌದು, ಕೇಳೋರು ಇದಾರೆ. ಬಟ್ ಅದೇ ಕಷ್ಟಪಟ್ಟು ಸಂಪಾದನೆ ಮಾಡಿ ಅದನ್ನ ಚಿನ್ನಕ್ಕೆ ಹಾಕೋ ಬದಲು ಅದೇ ಇವಾಗ ಸರ್ಕಾರ ಏನ್ ಲಿಮಿಟ್ ಮಾಡ್ತಾ ಇದೆ, ಅದು ಲಿಮಿಟ್ ನ ಒಂದಷ್ಟು 300 ಗ್ರಾಮ್ಸ್ 400 ಗ್ರಾಮ್ಸ್ ಅಷ್ಟು ಲಿಮಿಟ್ ಮಾಡದೆ ಅವ್ರು ಜಾಸ್ತಿ ಮಧ್ಯಮ ವರ್ಗದವ್ರು ಜಾಸ್ತಿ ಅವ್ರ ಕೈಲಾಗುತ್ತೆ ಒಂದು 400 ಗ್ರಾಮ್ಸ್, ಇನ್ನೂ ಜಾಸ್ತಿ ಅಂದ್ರೆ ಒಂದು 500 ಗ್ರಾಮ್ಸ್ ಇಟ್ಕೊಂಡಿರ್ಲಿ. ಅದಕ್ಕಿಂತ ಮೇಲೆ ತಗೋಬೇಕು ಅಂತ ಅವ್ರಿಗೆ ಆಸೆ ಇದ್ರೆ ಸಂಪಾದನೆ ಮಾಡಿದ್ರೆ ಅದೇ ಒಂದು ಸರ್ಕಾರ ಒಂದು ನಿಯಮ ಜಾರಿಗೆ ಮಾಡ್ಬೇಕು. ಇಷ್ಟೇ ಗ್ರಾಮ್ಗಿಂತ ಜಾಸ್ತಿ ಇಟ್ಕೊಂಡವ್ರು ಈ ತರ ಸರ್ಕಾರಕ್ಕೆ ತೆರಿಗೆ ಕಟ್ಟಿ ಅವ್ರು ಇಟ್ಕೋಬಹುದು, ಬಿಲ್ಲುಗಳ ಸಮೇತ. ಏನು ಆಸ್ತಿ ಪತ್ರಗಳು ಎಷ್ಟು ಜೋಪಾನವಾಗಿ ಇಟ್ಕೊಂಡಿರ್ತಾರೋ ಅದೇ ರೀತಿ ವರ್ಷಕ್ಕೆ ಒಂದಿಷ್ಟು ತೆರಿಗೆ ಕಟ್ಟಿದ್ರೆ ಅದು ದೇಶಕ್ಕೆ ಸಹಾಯ ಆಗುತ್ತಲ್ವಾ? ಇನ್ ಮುಂದೆ ಆ ಬಿಲ್ಗಳನ್ನಂತೂ ಎಲ್ಲರೂ ಕೂಡ ಇಡೋಕ್ ಶುರು ಮಾಡಬೇಕು ಅಂತ ಅನ್ಸುತ್ತೆ. ಯಾವಾಗ ಹೇಗೆ ಈ ಹೊಸ ನೀತಿ ಬರುತ್ತೆ ಅಂತ ಗೊತ್ತಿಲ್ಲ. ಥ್ಯಾಂಕ್ ಯು ಸೊ ಮಚ್ ಕಾಮಾಕ್ಷಿ ಶಶಿಧರ್ ಅವರೇ, ಇವತ್ತಿನ ಈ ಚರ್ಚೆಯಲ್ಲಿ ನೀವು ಭಾಗವಹಿಸೋದಕ್ಕೆ ವಂದನೆಗಳು. ಚಿಕ್ಕಬಳ್ಳಾಪುರದಿಂದ ಗೃಹಿಣಿ. ನೇರವಾಗಿ ಮೈಸೂರಿಗೆ ಹೋಗ್ತಿದ್ದೀನಿ. ಸನ್ಮಾನ್ಯ SV ಗೌಡಪ್ಪನವರು, ಸರ್, ಮಹಿಳೆಯರ ಪರವಾಗಿ ಕೂಡ ನೀವು ಹೇಳ್ತಿದ್ರಿ, ಮಹಿಳೆಯರಿಗೆ ಇಷ್ಟೊಂದು ಆಸೆ ಇರುತ್ತೆ ನಿಜ, ಆದ್ರೆ ಒಂದ್ ರೀತಿ ಬ್ಯಾರಿಯರ್ ಕ್ರಿಯೇಟ್ ಮಾಡ್ದಂಗೆ ಆಗ್ಬಿಡುತ್ತೆ ಈ ಕಾನೂನು ತಂದ್ರೆ ಅಂತ. ಪ್ಲೀಸ್ ಸರ್, ಗೋ ಹೆಡ್. ಈಗ ನೋಡಿ, ನಾವು ಐ ಆಮ್ 83 years old. ಒಂದ್ಸಾರಿ ಐ ಆಮ್ ರೊಟೇರಿಯನ್, ರೋಟರಿ ಕ್ಲಬ್ ನಲ್ಲಿ ಒಬ್ಬರು ಇವನು ಕರೆಸಿ ಮಾತಾಡಿಸಿದಾಗ ಅವರು ಹೇಳಿದ್ರು, ಇಂಡಿಯಾ ಇಸ್ ದಿ ರಿಚೆಸ್ಟ್ ಕಂಟ್ರಿ ಇನ್ ದಿ ವರ್ಲ್ಡ್ ಅಂದ್ರು. ನಾನು ಹೌ ಅಂತ ನಾನು ಇದ್ ಮಾಡ್ತಿದ್ದು. ಆಮೇಲೆ ಕೊನೆ ಅವ್ರು ಹೇಳಿದ್ರು, ನಮ್ಮ ಮನೆಗಳಲ್ಲಿ ಇರೋ ಚಿನ್ನ ತೆಗೆದು ವ್ಯಾಲ್ಯೂ ಹಾಕಿದ್ರೆ ನಮ್ಮ ದೇಶದ ಮುಂದೆ ಯಾರು ಬರೋದಿಲ್ಲ, ಅದೆಷ್ಟೋ ಟನ್ಸ್ ಆಫ್ ಗೋಲ್ಡ್ ಇದೆ ಎಲ್ಲ ಲೆಕ್ಕ ಹಾಕಿದ್ರಿ ಅಂತ ಹೇಳ್ತಿದ್ರು. ಹಾಗೆ ಚಿನ್ನನ ನಾವು ಇರಬೇಕು, ಬಟ್ ಎಷ್ಟು ಬೇಕೋ ಲಿಮಿಟ್ ಮಾಡಿ ಅದು ದೇಶದ ಉನ್ನತಿಗೆ ಉಪಯೋಗಿಸೋದು ಒಳ್ಳೇದು ಅಂತ ನನ್ನ ಪೂರ್ತಿ ನಂಬಿಕೆ. ಅದೇ ತರ ಆಗೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸೋ ಮಚ್ ಸರ್, ಇವತ್ತಿನ ಪಬ್ಲಿಕ್ ಟಿವಿ ಡಿಸ್ಕಷನ್ ಭಾಗವಹಿಸೋದಕ್ಕೆ. ಸನ್ಮಾನ್ಯ SV ಗೌಡಪ್ಪನವರು, ಎಲ್ಡರ್ ಸಿಟಿಸನ್ಸ್ ಕೌನ್ಸಿಲ್ ಆಫ್ ಮೈಸೂರಿನಿಂದ ಭಾಗವಹಿಸಿದರು. ಥ್ಯಾಂಕ್ಸ್ ಅ ಲಾಟ್ ಸರ್.
ಸೊ ಈ ಥರದ ಬೆಳವಣಿಗೆ ಇದೆಯಲ್ಲ, ಇದು ಪಲಟ್ ಅಂತೀವಲ್ಲ ಸರ್ ಹಿಂದಿಲಿ, ಅಂದರೆ ಪೂರ್ತಿ ಈಗಿನ ನಾವು ಹೊಂದಿಕೊಂಡಿರೋ ವಾತಾವರಣಕ್ಕೆ ತದ್ವಿರುದ್ಧ ಹಂಗೆ ನೋಡಕ್ಕೆ ಹೋದ್ರೆ ಎಷ್ಟು ಮಟ್ಟಿಗೆ ಪ್ರಾಕ್ಟಿಕಲ್ ಆಗಿದ್ದು ಅನುಷ್ಠಾನಕ್ಕೆ ಬರೋಕ್ಕೆ ಮತ್ತು ಜನ ಒಪ್ಕೊಳ್ಳೋಕೆ ಸಾಧ್ಯತೆ ಇದೆ ಅಂತ ನಿಮ್ಗೆ ಅನ್ಸುತ್ತೆ ಪ್ರಕಾಶ್? ಸ್ವಲ್ಪ ಮಟ್ಟಿಗೆ ಕಷ್ಟದ ವಿಚಾರನೆ ಹೌದು. ಯಾಕೆಂದ್ರೆ ಭಾರತೀಯರ ಮಟ್ಟಿಗೆ ಬಂಗಾರ ಅಂತಂದ್ರೆ ತುಂಬಾ ಮಹತ್ವದ್ದು. ಆದ್ರೆ 2 ವಿಚಾರ ನಾನು ಹೇಳ್ಬೇಕಿಲ್ಲಿ. ಪ್ರತಿ ವರ್ಷ ಭಾರತ 900 ಟನ್ ಬಂಗಾರವನ್ನ ಇಂಪೋರ್ಟ್ ಮಾಡ್ತಾ ಇದೆ. ಅದರ ಪರಿಣಾಮ ಎಷ್ಟೋ ಲಕ್ಷ ಕೋಟಿ ರೂಪಾಯಿಯಷ್ಟು ಭಾರತ ಮೇಲೆ ಭಾರ ಪ್ರತಿ ವರ್ಷ ಬೀಳ್ತಾ ಇದೆ. ಈ ಬಂಗಾರದ ಇಂಪೋರ್ಟ್ನ ಲಿಮಿಟ್ ಮಾಡೋದಿದ್ರೆ ಭಾರತೀಯರು ಬಂಗಾರ ಖರೀದಿ ಮಾಡೋದನ್ನ ಲಿಮಿಟ್ ಮಾಡಲೇಬೇಕು ಅಂತ ನನ್ನ ಅಭಿಪ್ರಾಯ. 2ನೇದು, ಈಗ 1-1.5 ವರ್ಷದ ಹಿಂದೆ ಈ ಬಂಗಾರದ ಇಂಪೋರ್ಟನ್ನು ಕಡಿಮೆ ಮಾಡಲಿಕ್ಕೆ ಅಂತಾನೆ ಸಾವರಿನ್ ಗೋಲ್ಡ್ ಬಾಂಡ್ ಸ್ಕೀಮ್ ಅಂತ ಒಂದು ಸ್ಕೀಮನ್ನು ಗೌರ್ಮೆಂಟ್ ತಂದಿದೆ. ಬಂಗಾರವನ್ನು ನೋಡಲಿಕ್ಕೆ ಸಿಗಲ್ಲ ಅನ್ನೋದು ಬಿಟ್ಟರೆ ಬಂಗಾರದಿಂದ ಸಿಗುವಂಥ ಎಲ್ಲ ಪ್ರಯೋಜನಗಳು ಕೂಡ ಆ ಒಂದು ಸ್ಕೀಮ್ ಒಳಗೆ ಇದೆ. ಬಟ್ ಕೆಲ ಹಂತದಲ್ಲೇ ಖರೀದಿ ಮಾಡುವ ಮಿತಿಯನ್ನು ಇಟ್ಟರೆ ಇಂಪೋರ್ಟ್ ಅಕಸ್ಮಾತ್ ಆಟೋಮೆಟಿಕ್ ಆಗಿ ಅದು ಕೂಡ ಕಡಿಮೆ ಆಗೋಗುತ್ತಲ್ಲ ಸರ್? ಅದು ಕೂಡ ಕಡಿಮೆ ಆಗುತ್ತೆ. ಕಡಿಮೆ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಸೊ ಪ್ಲೀಸ್ ಈ ಬಂಗಾರದ ಬೆಲೆ ಏರಿಕೆಯಿಂದ ಏನು ಲಾಭ ಆಗುತ್ತೆ ಜನರಿಗೆ, ಅಥವಾ ಅವಶ್ಯ ಸಂದರ್ಭದಲ್ಲಿ ಬಂಗಾರವನ್ನು ಅಡವಿಡುವಂತಹದ್ದು ಏನಾದ್ರು ಅನಿವಾರ್ಯತೆ ಬರುತ್ತಲ್ಲ, ಅದ್ರ ಬದಲು ಸಾವರಿನ್ ಗೋಲ್ಡ್ ಬಾಂಡ್ ಅಂತ ಸ್ಕೀಮಲ್ಲಿ ಜನ ಹಣ ಹಾಕಿದ್ರೆ ಬಂಗಾರದ ದರ ಏರ್ದ ಹಾಗೆ ಆ ಬಾಂಡ್ಗಳ ದರವೂ ಏರ್ತದೆ. ಮತ್ತೆ ಅದ್ರ ಮೇಲೆ ವಾರ್ಷಿಕವಾಗಿ 2.5% ಬಡ್ಡಿ ಕೂಡ ಸಿಗ್ತದೆ. ಮತ್ತೆ ಅದು 8 ವರ್ಷದ ಅವಧಿ ಪೂರ್ತಿ ಇಟ್ಟುಕೊಂಡ್ರೆ ಅದಕ್ಕೆ ಯಾವುದೇ ರೀತಿ ಟ್ಯಾಕ್ಸ್ ಕೂಡ ಇಲ್ಲ. ಅದ್ರ ಬಗ್ಗೆ ಕೂಡ ಅವೇರ್ನೆಸ್ ತುಂಬಾ ಕಡಿಮೆ ಇದೆ. ಗೋಲ್ಡ್ ಬಾಂಡ್ ಅಂತಾನೆ ಕರೀತಾರೆ ಅದನ್ನ, ಸಾವರಿನ್ ಗೋಲ್ಡ್ ಬಾಂಡ್ ಸ್ಕೀಮ್ ಅಂತ ಹೇಳ್ತಾರೆ. ತುಂಬಾ ಜನಪ್ರಿಯವಾದಂತದ್ದು ಆಗ್ತದೆ ಅಂತ ಎಲ್ಲರದ್ದು ಅಪೇಕ್ಷೆ ಆಗಿತ್ತು. ಆದ್ರೆ ಅಷ್ಟೊಂದು ಜನಪ್ರಿಯ ಆಗಿಲ್ಲ. ಗೊತ್ತಿಲ್ಲ ಅದನ್ನ. ಚಿನ್ನದ ಗಟ್ಟಿ ತಗೊಳ್ಳೋ ಬದಲು ಗೋಲ್ಡ್ ಬಾಂಡ್ ತೆಗೆದಿಟ್ಕೊಂಡ್ರೆ ಅದು ಕೂಡ ನಿಮಗೆ ದುಡ್ಡಿನ ಸಮಾನವೇ, ಅದೇ ಯಾವಾಗ ವಾಪಸ್ ಕೊಟ್ಟರು ಕೂಡ ತಗೋಬಹುದು ಅಂತ. ದಟ್ಸ್ ವಾಟ್ ಯು ವಾಂಟ್ ಟು ಕಮ್ಯುನಿಕೇಟ್. ಒಂದೇ ಅಂದ್ರೆ ಹಳದಿ ಬಣ್ಣ ಕಾಣಲ್ಲ ಅಷ್ಟೇ. ಇವರು ಹೇಳಿದಕ್ಕೆ ಮತ್ತೆ ನಾನು ಪೂರಕವಾಗಿ ಹೇಳ್ತೀನಿ. ನಾನು ಒಬ್ಬ ಬ್ಯಾಂಕರ್ ಆಗಿ ಈ ಸಾವರಿನ್ ಬಾಂಡ್ ಸ್ಕೀಮ್ ಮಾಡಿದಾಗ ಅದು 2 ಸಲ ಅದು ಇಂಟ್ರೊಡ್ಯೂಸ್ ಆದಾಗಲೂ ತುಂಬಾ ಫೇಲ್ಯೂರ್ ಆಯ್ತು. 3ನೇ ಸಲ ನಮಗೆ ಬ್ಯಾಂಕ್ನವರ ಮೇಲೆ ಇನ್ಸಿಸ್ಟ್ ಮಾಡಿದ್ರು. ಮೇಲಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದಲೇ ಬಂತು, ಎಲ್ಲಾ ಬ್ಯಾಂಕ್ಗಳಿಗೂ ಬಂತು. 1-2 ಬ್ಯಾಂಕಲ್ಲಿ ಎಲ್ಲಾ ಬ್ಯಾಂಕ್ ಬಂತು, ನೀವು ಇಂತಿಷ್ಟು ಸೇಲ್ ಮಾಡಬೇಕು ಅಂತ. ನಾವು ಆವಾಗ ಮತ್ತೆ ಅದ್ರ ಶ್ರೀಮಂತರೇನೆ ಮತ್ತೆ ನಾವು ಟಾರ್ಗೆಟ್ ಮಾಡಿ ಲಿಸ್ಟ್ ಮಾಡಿ ನಮ್ಮಲ್ಲಿ ಒಳ್ಳೆ ಕಸ್ಟಮರ್ಸ್ ಅನ್ನು ನೋಡಿ ಅವರಿಗೆ ನಾವು ಬಲವಂತವಾಗಿ ಅವರಿಗೆ ತಗೊಳ್ಳೋಕೆ ಮಾಡಿದ್ವಿ. ಸರ್ಕಾರ ದೃಷ್ಟಿಯಿಂದ ಸ್ವಲ್ಪ ಮಟ್ಟಿಗೆ ಆ ರೀತಿ ಸ್ವಲ್ಪ ಮಟ್ಟಿಗೆ ಯಶಸ್ವಿ ಆದ್ರೂ ಕೂಡ ಅದು ಕೂಡ ಈ ನಾವು ಬಲವಂತವಾಗಿ ಅವರಿಗೆ ಕೊಟ್ಟಿದ್ದು ಸಾವರಿನ್ ಬಾಂಡ್. ಇನ್ನೊಂದು, ಸಾವರಿನ್ ಬಾಂಡ್ ಮೂಲಕ ಚಿನ್ನ ಪರ್ಚೇಸ್ ಮಾಡೋದು ನಮ್ಮಲ್ಲಿ ಈಗ ನಾವು ನಮ್ಮಲ್ಲಿ ಜನಜನಿತವಾಗಿಲ್ಲ. ಇಂಪೋರ್ಟ್ ಮಾಡುವಂತದ್ದು ತುಂಬಾ ಜಾಸ್ತಿ ಆಗಿದೆ. ಅದರಿಂದ ನಮ್ಮ ದೇಶದ ಆ ಬೆಳವಣಿಗೆ ನೀವು ಸ್ವಾಗತ ಮಾಡಿ. ನಾನು ಸ್ವಾಗತ ಮಾಡಿ. ಅದರಿಂದಾಗಿ ಖರೀದಿಯ ಮೇಲೆ ಮಿತಿ ಹೇರೋದು ಒಳ್ಳೇದು ಒಂದು. ಇನ್ನೊಂದು, ನೀವು ಈಗ ಏನೆಲ್ಲ ಕಾನೂನುಗಳು ಸರ್ಕಾರದಲ್ಲಿ ಇದೆಯಾ, ಆದಾಯ ತೆರಿಗೆ ಕಾನೂನು ಆಗಲಿ, ಸಂಪತ್ತಿನ ಮೇಲೆ ಕಾನೂನುಗಳು ಅದೀಗ ಊರ್ಜಿತ ಆಗಿಲ್ಲ, ಅದರ ಮೇಲೆ ಅವರೇ ಹೇಳಿದ್ರು ಅದನ್ನು ಅನುಷ್ಠಾನಕ್ಕೆ ತಂದಿಲ್ಲ ಅಂತ. ಈ ತರ ಕಾನೂನುಗಳು ನಮ್ಮ ದೇಶದಲ್ಲಿ ಬೇಕಾದಷ್ಟಿದೆ. ಅದನ್ನ ಇಲಾಖೆಗಳು, ಸಂಬಂಧಪಟ್ಟ ಇಲಾಖೆಗಳು ಸರಿಯಾಗಿ ಮಾಡಿದರೆ ನಮ್ಮ ದೇಶ ಕಪ್ಪು ಹಣ ಆಗಲಿ ಬಂಗಾರ ಆಗಲಿ ತೆಗಿಬೇಕು. ಥ್ಯಾಂಕ್ ಯು ಸೊ ಮಚ್ ಸರ್, ನೀವಿಬ್ಬರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ದಕ್ಕೆ. ಶ್ರೀ ನಾಗರಾಜ್ ಶೆಟ್ಟಿ ಅವರು ಮತ್ತು ಶ್ರೀ ಪ್ರಕಾಶ್ ಹೆಗಡೆ ಅವರು, ಥ್ಯಾಂಕ್ ಯು ಸೊ ಮಚ್. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಆ ಗೋಲ್ಡನ್ ಡೇಸ್ ಬರಲಿ ಅಂತ ಕೂಡ ನಾವಂತೂ ಕಾಯ್ತಾ ಇದ್ದೀವಿ ಅನ್ಸುತ್ತೆ. ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ. ಇವತ್ತು ಹಳೆಯ ನೋಟುಗಳ ವಿನಿಮಯಕ್ಕೆ ಅಂತಿಮ ದಿನವಾಗಿತ್ತು. ಈ ಬಗ್ಗೆ ಜನ ಕೂಡ ಊಹಾಪೋಹಗಳಲ್ಲಿ ಸಿಕ್ಕಾಕೊಂಡು ನರಳುತ್ತಿದ್ರು. ಆದರೆ ಕೇಂದ್ರ ಸರ್ಕಾರ ಎಲ್ಲದಕ್ಕೂ ತೆರೆ ಎಳೆದಿದೆ. ಇಂದು ಕೊನೆಯಾಗಬೇಕಿದ್ದ ಹಳೆ ನೋಟುಗಳ ವಿನಿಮಯವನ್ನ ಡಿಸೆಂಬರ್ 15ರವರೆಗೆ ವಿಸ್ತರಣೆ ಮಾಡಿದೆ. ಬ್ಯಾಂಕ್ ಆಫ್ ಇಂಡಿಯಾಗೆ ಸೇರಿದ 1.37 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ.